Hello students, welcome to Trivika Academy. ಹೇಗಿದ್ದೀರಾ ಕೂಡ? I hope everybody is doing fine. PGCET 2026 MBA ಮತ್ತು MCA ಯಾರು ಪ್ರಿಪೇರ್ ಮಾಡ್ತೀರಾ? ಈ ಒಂದು ವಿಡಿಯೋ ನಿಮಗಾಗಿ. ಸೊ ಆಲ್ರೆಡಿ ನಿಮಗೆ ಗೊತ್ತು PGCET 2026 ಎಕ್ಸಾಮ್ ಯಾವಾಗ ಬರುತ್ತೆ? ಆಬ್ವಿಯಸ್ಲಿ ಅನೌನ್ಸ್ ಆಗಿದೆ ಟೆಂಟೇಟಿವ್ ಡೇಟ್, ದಟ್ ಈಸ್ May 14th. May 14th ಗೆ PGCET ಟೆಂಟೇಟಿವ್ ಡೇಟ್ ಅನೌನ್ಸ್ ಆಗಿದೆ. ಸೊ ಇದೇ ಟೈಮ್ ಅಲ್ಲಿ ನಡೆಯುತ್ತಾ, ಈ ಟೈಮ್ ಅಲ್ಲಿ ಮುಂದೆ ಹೋಗುತ್ತಾ? ಇದು ತುಂಬಾ ಜನ ಕ್ವಶನ್ ಇದೆ. ಸೊ ವಿಲ್ ಅಪ್ಡೇಟ್ ಯು ದಟ್ ವೆರಿ ಸೂನ್. ಜೊತೆಗೆ ಯಾರ್ಯಾರು PGCET 2026 ಪ್ರಿಪೇರ್ ಆಗ್ತಿದಾರ, ಒನ್ ಥಿಂಗ್ ದಟ್ ಯು ಹ್ಯಾವ್ ಟು ನೋ ದಟ್ ವಿಚ್ ಆರ್ ದ ಟಾಪ್ ಕಾಲೇಜಸ್ ಇನ್ ಕರ್ನಾಟಕ ಅಂಡರ್ PGCET. ಇದು ತುಂಬಾ ಹೆಲ್ಪ್ ಆಗುತ್ತೆ. ವೈ? ಟು ಸೆಟ್ ಅಪ್ ಅ ಗೋಲ್. ಒಂದು ಗೋಲ್ ನ ಸೆಟ್ ಮಾಡ್ಕೊಳ್ಳೋಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಯಾವ ಕಾಲೇಜ್ ಹೋಗ್ಬೇಕು ಅಂತ ಟಾರ್ಗೆಟ್ ಇಟ್ಕೊಳ್ಳದೆ ಇಫ್ ಯು ಆರ್ ಗೋಯಿಂಗ್ ಟು ಪ್ರಿಪೇರ್, ಒಳ್ಳೆ ರ್ಯಾಂಕಿಂಗ್ ಬರಲ್ಲ, ಸಾಧ್ಯ ಆಗಲ್ಲ. ಹಂಗಾಗಿ ಸೊ ವಿಚ್ ಆರ್ ದ ಟಾಪ್ ಕಾಲೇಜಸ್ ಇನ್ PGCET ಇನ್ ಕರ್ನಾಟಕ ಅಂಡರ್ PGCET. ಸೊ ಯಾವ PGCET ಅಂದ್ರೆ ಯಾವ ಕಾಲೇಜ್ ಬರುತ್ತೆ, ಅಥವಾ ಯಾವ ಕಾಲೇಜು PGCET ನ ಅಕ್ಸೆಪ್ಟ್ ಮಾಡುತ್ತೆ, ಇದು ನಿಮ್ಗೆ ಗೊತ್ತಾಗಬೇಕಾದ್ರೆ ಅದು ಟಾಪ್ 10 ಯಾವ ಕಾಲೇಜ್ ಇದಾವೆ, MBA ಆಗಿರ್ಲಿ MCA ಆಗಿರ್ಲಿ. ಸೊ ಆ ಒಂದು ವಿಡಿಯೋನ ಆ ಒಂದು ಥಿಂಗ್ಸ್ ಇವತ್ತಿನ ಕ್ಲಾಸ್ ಡಿಸ್ಕಷನ್ ಮಾಡೋಣ. ಐ ಹೋಪ್ ಎವ್ರಿಬಡಿ ವಿಲ್ ವಾಚ್ ದಿಸ್ ವಿಡಿಯೋ ಟಿಲ್ ಎಂಡ್. ಪ್ರತಿಯೊಬ್ರು ಎಂಡ್ ವರ್ಗು ನೋಡ್ತಾ ಹೋಗಿ, ರೈಟ್? ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡೋಕೆ ಮುಂಚೆ ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೇನ್ ಯು ಅಬೌಟ್ ದ ಬ್ಯಾಚ್ ಕೋರ್ಸ್. ಆಬ್ವಿಯಸ್ಲಿ PGCET ತುಂಬಾ ಜನ ಪ್ರಿಪೇರ್ ಮಾಡ್ತಿದಾರ, ತುಂಬಾ ಒಳ್ಳೆ ರಿಸೋರ್ಸ್ ಇಲ್ಲದೆ ಒದ್ದಾಡ್ತಾ ಇರ್ತಾರ, ನಮ್ಗೆ ಗೊತ್ತು. ಸೊ ಹಂಗಾಗಿ ಒಂದು ಒಳ್ಳೆ ಬ್ಯಾಚ್ ಕೋರ್ಸ್ ಧ್ರುವಿಕಾ ಅಕಾಡೆಮಿ ಕೊಡ್ತಾ ಇದೆ. ದಟ್ ಈಸ್ ಕಾಲ್ಡ್ ಆಸ್ ಪರಾಕ್ರಮ್ ಬ್ಯಾಚ್. ಅದೇನಪ್ಪ? ಪರಾಕ್ರಮ್ ಬ್ಯಾಚ್ ಆಗಿರುತ್ತೆ. ಈ ಪರಾಕ್ರಮ್ ಬ್ಯಾಚ್ ಅಲ್ಲಿ ನಿಮ್ಗೆ ಏನೇನು ಸಿಗುತ್ತೆ? ಎವ್ರಿ ಡೇ ವಿಲ್ ಬಿ ಹ್ಯಾವಿಂಗ್ ಅ ಲೈವ್ ಕ್ಲಾಸಸ್. ಪ್ರತಿದಿನ ಲೈವ್ ಕ್ಲಾಸ್ ಸಿಗುತ್ತೆ. ಸಾಯಂಕಾಲ ರೆಕಾರ್ಡೆಡ್ ಕ್ಲಾಸ್, ಅಂದ್ರೆ ಅದೇ ಕ್ಲಾಸ್ ನಿಮ್ಗೆ ರೆಕಾರ್ಡೆಡ್ ಆಗಿ ಕೂಡ ಸಿಗುತ್ತೆ. ನೆಕ್ಸ್ಟ್ ಡೌಟ್ ಕ್ಲಿಯರಿಂಗ್ ಸೆಷನ್ ವಿಲ್ ಬಿ ಆನ್ ಸಂಡೇಸ್. ಕ್ಯೂರೇಟೆಡ್ ಸ್ಟಡಿ ಮಟೀರಿಯಲ್ ಫ್ರಮ್ ದ ಟಾಪ್ ಎಜುಕೇಟರ್ಸ್, ಜೊತೆಗೆ ಆಕ್ಸೆಸ್ ಟು ಆಲ್ ದ ಬ್ಯಾಚಸ್. ಒಂದು ಬ್ಯಾಚ್ ಗೆ ಜಾಯ್ನ್ ಆದ್ರೆ ಎಲ್ಲಾ ಬ್ಯಾಚ್ ಕೂಡ ಆಕ್ಸೆಸ್ ಇರುತ್ತೆ ಆಟೋಮೆಟಿಕ್ ಆಗಿ. ಎವ್ರಿ ಡೇ ಲೈವ್ ಕ್ಲಾಸ್ ಬಂದ್ಬಿಟ್ಟು MBA ದವರಿಗೆ 5 ಲೈವ್ ಕ್ಲಾಸ್ ಇರುತ್ತೆ, MCA ದವರಿಗೆ 6 ಲೈವ್ ಕ್ಲಾಸಸ್ ಇರುತ್ತೆ. ಎಲ್ಲಾ ಕ್ಲಾಸಸ್ ಕೂಡ ನಿಮಗೆ ಲೈವ್ ಆಗಿದ್ದು ರೆಕಾರ್ಡೆಡ್ ಕೂಡ ನಿಮಗೆ ಅವೈಲಬಲ್ ಆಗಿರುತ್ತೆ. ಅಂಡ್ ಇನ್ನು ತುಂಬಾ ಫೀಚರ್ಸ್ ಇದಾವೆ. ಒಂದ್ ಬಂದ್ಬಿಟ್ಟು ಡೈಲಿ ಟೆಸ್ಟ್ ಇರುತ್ತೆ 25 ಮಾರ್ಕ್ಸ್ ಇಂದು, ಜೊತೆಗೆ ವೀಕ್ಲಿ ಟೆಸ್ಟ್ ಆಫ್ 100 ಮಾರ್ಕ್ಸ್ ಇಫ್ ಇಟ್ ಬಿ ಆನ್ ಸಂಡೇ. ನೆಕ್ಸ್ಟ್ ಸಬ್ಜೆಕ್ಟಿವ್ ಟೆಸ್ಟ್ ಇರುತ್ತೆ. ಟಾಪಿಕ್ ಆದ ತಕ್ಷಣ ಅದ್ರ ಮೇಲೆ ಸಬ್ಜೆಕ್ಟಿವ್ ಟೆಸ್ಟ್ ನಡೆಸ್ತೀವಿ. ಅದಾದ್ಮೇಲೆ 25 ಫುಲ್ ಲೆಂತ್ ಟೆಸ್ಟ್ ಸೀರೀಸ್. ಎಕ್ಸಾಮ್ ಗಿಂತ ಮುಂಚೆ 25 ಫುಲ್ ಲೆಂತ್ ಟೆಸ್ಟ್ ಸೀರೀಸ್ ಅಕಾರ್ಡಿಂಗ್ ಟು ದ PGCET ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಪ್ರಕಾರ, ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಪ್ರಕಾರ. ಅದ್ರ ಜೊತೆಗೆ ಒನ್ ಮೋರ್ ಇಂಪಾರ್ಟೆಂಟ್ ಫೀಚರ್, ದಟ್ ಈಸ್ ಜ್ಞಾನ ಭಂಡಾರ್. ಜ್ಞಾನ ಭಂಡಾರ್ ಫೀಚರ್ ನ ಕೊಡ್ತಾ ಇದ್ವಿ. ಏನ್ ಸರ್ ಇದು ಜ್ಞಾನ ಭಂಡಾರ್ ಫೀಚರ್? ವೆರಿ ಸಿಂಪಲ್. ಲಾಸ್ಟ್ 2 ಇಯರ್ಸ್, ಲಾಸ್ಟ್ 2 ವರ್ಷದ್ದು ಪ್ರೀ ರೆಕಾರ್ಡೆಡ್ ವಿಡಿಯೋಸ್ ಕಂಪ್ಲೀಟ್ ಸಿಲೆಬಸ್ ಅಪ್ಲೋಡ್ ಮಾಡ್ಬಿಡ್ತೀವಿ. ನೀವು ಈ ವರ್ಷದ ಸಿಲೆಬಸ್ ಜೊತೆಗೆ ಎಕ್ಸ್ಟ್ರಾ ಕ್ಲಾಸಸ್ ಬೇಕು ಅಂದ್ರೆ ಯು ಕ್ಯಾನ್ ವಾಚ್ ಇನ್ ದ ಜ್ಞಾನ ಭಂಡಾರ್ ಥಿಂಗ್ಸ್ ಆಲ್ಸೋ, ರೈಟ್? ಸೊ ಇದಕ್ಕೆ ಬಂದ್ಬಿಟ್ಟು ನೀವೇನ್ ಮಾಡ್ಬೇಕು? ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಇಂದ. ಜೊತೆಗೆ ನಮ್ಮ ನಂಬರ್ ಇದೆ, ದಟ್ ಈಸ್ 6361949484. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಯು ಕ್ಯಾನ್ ಗೆಟ್ ಆಲ್ ದ ಡೀಟೇಲ್ಸ್ ಆಫ್ ದ ಬ್ಯಾಚ್ ಕೋರ್ಸ್. ಇದು MBA ಬ್ಯಾಚ್ ಆಗಿರುತ್ತೆ. ನೆಕ್ಸ್ಟ್ ಬರುತ್ತೆ ಇದು MCA ಬ್ಯಾಚ್ ಆಗಿರುತ್ತೆ. ಆಲ್ರೈಟ್, ಫೈನ್. ಯು ಕ್ಯಾನ್ ಸಿ ದ ಪ್ರೈಸ್ ಆಲ್ಸೋ. ನೆಕ್ಸ್ಟ್ ಇದು ಡೈಲಿ ಕ್ಲಾಸಸ್ ಟೈಮ್ ಟೇಬಲ್ ಆಗಿರುತ್ತೆ. ಬೆಳಿಗ್ಗೆ 6 ಗಂಟೆ 7 ಗಂಟೆ ಇಂಗ್ಲಿಷು. ಇವಾಗ ಮ್ಯಾಥಮೆಟಿಕ್ಸ್ ಏನಿದೆಯಲ್ಲಪ್ಪ, ಸೊ ಇಟ್ ಗಾಟ್ ಶಿಫ್ಟೆಡ್ ಟು 7:15 to 8:15. ಅದಾದ್ಮೇಲೆ ಸಾಯಂಕಾಲ 5 ಗಂಟೆ 6 ಗಂಟೆ ರೀಸನಿಂಗ್, ಆಮೇಲೆ ಆಪ್ಟಿಟ್ಯೂಡ್ ಇರುತ್ತೆ, ಆಮೇಲೆ ಕಂಪ್ಯೂಟರ್ ಇರುತ್ತೆ, ಲಾಸ್ಟ್ ಬಂದ್ಬಿಟ್ಟು GK ಕ್ಲಾಸ್ ಇರುತ್ತೆ. ಅಂಡ್ ನಿಮಗೆ ಡೈಲಿ ಟೆಸ್ಟ್ 11 ಗಂಟೆಗೆ, ವೀಕ್ಲಿ ಟೆಸ್ಟ್ ಸಂಡೇ 11 ಗಂಟೆಗೆ ಇರುತ್ತೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಆನ್ ದಿಸ್ ನಂಬರ್. ಬೇಗ ಧ್ರುವಿಕಾ ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಯು ಕ್ಯಾನ್ ಜಾಯಿನ್ ಟು ದ ಬ್ಯಾಚ್ ಕೋರ್ಸ್ ಆಲ್ಸೋ, ರೈಟ್? ಸೊ ವಿಲ್ ನಾಟ್ ಮೇಕ್ ಮಚ್ ಟೈಮ್, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ವಿಲ್ ಸ್ಟಾರ್ಟ್ ವಿತ್ ಫಸ್ಟ್ ಟಾಪ್ ಕಾಲೇಜ್ ಆಫ್ MBA. ಫಸ್ಟ್ ಟಾಪ್ ಕಾಲೇಜ್ ಆಫ್ MBA ನ ಸ್ಟಾರ್ಟ್ ಮಾಡೋಣ. ಜಸ್ಟ್ ಗಿವ್ ಮಿ ಒನ್ ಮೊಮೆಂಟ್. Okay, the first top college of MBA, that is RV College. RV College, which is the dream college for many students. ತುಂಬಾ ಸ್ಟೂಡೆಂಟ್ಸ್ ಗೆ ಒಂದು ಡ್ರೀಮ್ ಕಾಲೇಜ್ ಆಗಿರುತ್ತೆ. RV Institute of Management, 36th Cross, 26th Main, 4th Block, ಜಯನಗರ. ಇದು ಜಯನಗರದಲ್ಲಿದೆ. ವಿಚ್ ಇಸ್ ದ ಟಾಪ್ ಕಾಲೇಜ್ ಇನ್ ಕರ್ನಾಟಕ ಅಂಡರ್ PGCET. ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಅಂಡರ್ ದ PGCET. ಅಂಡ್ ಐ ಪರ್ಸನಲಿ ರೆಕಮೆಂಡ್ ದಿಸ್ ಕಾಲೇಜ್ ಬಿಕಾಸ್ ಇಲ್ಲಿ ತುಂಬಾ ಏನಾಗಿರುತ್ತೆ, ಒಳ್ಳೆ ಪ್ಲೇಸ್ಮೆಂಟ್, ಒಳ್ಳೆ ಸ್ಕಿಲ್ಸ್ ಎಲ್ಲ ತುಂಬಾ ಸಿಗುತ್ತೆ. ಹಾಗಾಗಿ RV ಕಾಲೇಜ್ ಹೋಗ್ಬೇಕಾದ್ರೆ ತುಂಬಾ ಜನಕ್ಕೆ ಒಂದು ಆಸೆ ಇರುತ್ತೆ. ಸೊ ಇಲ್ಲಿ ನೋಡ್ರಿ, ಈ ಕಟ್ ಆಫ್ ನ ನೋಡ್ಕೊಳ್ಳುವಾಗ ಯು ಹ್ಯಾವ್ ಟು ನೋ ಸಮಥಿಂಗ್. ನಿಮಗೆ ಏನು ಸ್ವಲ್ಪ ಗೊತ್ತಿರಬೇಕು. ಸೊ ಬೇಸ್ಡ್ ಆನ್ ಯುವರ್ ಕ್ಯಾಟಗರಿ, ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ಕೊಂಡ್ಬಿಟ್ಟಿರ್ತಾರ. ಸೊ ಬೇಸ್ಡ್ ಆನ್ ಯಾವ ಬೇಸಿಸ್ ಮೇಲೆ ನಮ್ಮ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ, ಓನ್ಲಿ ಬೇಸಿಸ್ ಆನ್ ಯುವರ್ ರ್ಯಾಂಕಿಂಗ್ ಅಂಡ್ ಯುವರ್ ಕ್ಯಾಟಗರಿ. ನಿಮ್ಮ ಕಾಸ್ಟ್ ಬೇಸ್ಡ್ ಇರುತ್ತೆ ಅದು. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಚೆಕ್ ಮಾಡ್ಕೊಡ್ರಿ. ಕೆಲವರು 1G ಕ್ಯಾಟಗರಿ ಅಥವಾ 1A ಕ್ಯಾಟಗರಿ ಇರ್ತಾರೆ, ಅದು ಕ್ಯಾಟಗರಿ 1 ಇರ್ತೀರಾ, ಅದ್ ನಾವು 1G ಅಂತ ಕರಿತೀವಿ. ರೈಟ್? ಕೆಲವೊಬ್ರು 2A ಕ್ಯಾಟಗರಿ ಇರ್ತಾರ, 2B ಕ್ಯಾಟಗರಿ ಇರ್ತಾರ, ನೆಕ್ಸ್ಟ್ 3A ಕ್ಯಾಟಗರಿ ಇರ್ತಾರ, 3B ಕ್ಯಾಟಗರಿ ಇರ್ತಾರ, ಜನರಲ್ ಮೆರಿಟ್ ಕೆಲವೊಬ್ರು ಇರ್ತಾರ. ತುಂಬಾ ಜನ ಸ್ಟೂಡೆಂಟ್ಸ್ ಜನರಲ್ ಮೆರಿಟ್ ಅಲ್ಲಿ ಬರ್ತೀರಾ. ಕೆಲವೊಬ್ರು SC ಕ್ಯಾಟಗರಿ, ಕೆಲವೊಬ್ರು ST ಕ್ಯಾಟಗರಿ, ಕೆಲವೊಬ್ರು XD ಅಂದ್ರೆ ಏನಪ್ಪ? XD ಅಂದ್ರೆ ಇಟ್ ಈಸ್
ಲೈಕ್ ಡಿಫೆನ್ಸ್ ಕೋಟಾ, ಟೆಕ್ ಸರ್ವಿಸ್ ಮೇಲೆ ಕೋಟಾ. ಇದರಲ್ಲಿ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಸರ್ ನಾನು ಕನ್ನಡ ಮಾಧ್ಯಮದಲ್ಲಿ ಇದೀನಿ, ಅಥವಾ ನಮ್ಗೆ ರಿಸರ್ವೇಶನ್ ಸಿಗುತ್ತಾ? ಸಿಗಲ್ಲ. ಸ್ಪೋರ್ಟ್ಸ್ ಕೋಟಾ ಇದೆಯಾ? ಇರಲ್ಲ. NCC ಕೋಟಾ ಇದೆಯಾ? ಇರಲ್ಲ. ಓನ್ಲಿ ಕೋಟಾ, ಓನ್ಲಿ ಯಾವ ಬೇಸ್ ಮೇಲೆ ನಿಮಗೆ ರ್ಯಾಂಕಿಂಗ್ ಅಥವಾ ನಿಮ್ಗೆ ಇದು ಬರುತ್ತೆ, ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ, ಓನ್ಲಿ ಬೇಸಿಸ್ ಆನ್ ಯುವರ್ ರ್ಯಾಂಕಿಂಗ್ ಅಂಡ್ ಬೇಸ್ ಆನ್ ಯುವರ್ ಕ್ಯಾಟಗರಿ. ನೀವು ಯಾವ ಕ್ಯಾಟಗರಿ ಮೇಲೆ ಇರ್ತೀರೋ ಆ ಕ್ಯಾಟಗರಿ ಮೇಲೆ ನಿಮಗೆ ಕಾಲೇಜ್ ಅಲಾಟ್ ಆಗುತ್ತದು. ಅಂಡ್ ನಿಮ್ಮ ರ್ಯಾಂಕ್ ಪ್ಯೂರ್ಲಿ ಎದ್ರ ಮೇಲೆ ಡಿಸೈಡ್ ಆಗುತ್ತೆ, ನೀವು PGCET ಎಲ್ಲ ತೆಗೆಯುವಂತ ಮಾರ್ಕ್ಸ್ ಮೇಲೆ ಡಿಸೈಡ್ ಆಗುತ್ತೆ. ನಾವು ವಿಲ್ ಸಿ RV ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಎಷ್ಟು ರ್ಯಾಂಕಿಂಗ್ ಬರ್ಬೇಕು ಸರ್? ನೆನ್ಪಿಡ್ಕೊಡ್ರಿ, ಜನರಲ್ ಮೆರಿಟ್ ಅವ್ರು ನೋಡ್ರಿ 109 ರ್ಯಾಂಕಿಂಗ್, ಅಂದ್ರೆ 109 ಒಳಗಡೆ ಬಂದ್ರೆ ನಿಮಗೆ ಏನಾಗುತ್ತೆ, RV ಕಾಲೇಜ್ ಸಿಗುತ್ತೆ. ನೆನ್ಪಿಡ್ಕೊಡ್ರಿ, ಇದು 2025 ಇದು 2025 ಅಥವಾ 2025 ಕಟ್ ಆಫ್ ಇದು. ಇದು 2024 ಕಟ್ ಆಫ್. ಸರ್ 2024 ನೋಡ್ಬೇಕಾ 2025 ನೋಡ್ಬೇಕಾ? 2025 ನೋಡ್ಕೊಂಡ್ರೆ ಇಟ್ ಇಸ್ ಮೋರ್ ದನ್ ಎನಫ್. ಯಾರು GM ಕ್ಯಾಟಗರಿ ಹೇಳಿದ್ರ 109 ರ್ಯಾಂಕಿಂಗ್ ಬರ್ಬೇಕಾಗುತ್ತೆ. ಇನ್ನು ಯಾರು 1G ಕ್ಯಾಟಗರಿ ಅವರು 698 ಅಥವಾ 2A ಕ್ಯಾಟಗರಿ ಅವರು 336, 2B 565, 3A 226, 3B 139. ಇದು NK ಏನಂದ್ರಪ್ಪ, ಇದು ನಾನ್ ಕರ್ನಾಟಕ ಸ್ಟೂಡೆಂಟ್. ಇದು SCG ಅಂದ್ರೆ SC ಕ್ಯಾಟಗರಿ 709, STG 391. ಸೊ ದೀಸ್ ಆರ್ ದ ಕ್ಯಾಟಗರೀಸ್. ಸೊ ನಾನು GM ಕ್ಯಾಟಗರಿ ಹೇಳ್ತಾ ಹೋಗ್ತೀನಿ, GM ಕ್ಯಾಟಗರಿ ಎಷ್ಟು ಬೇಕು ಅಂತ, ಉಳಿದಿದ್ದು ಓದ್ತಾ ಹೋಗ್ತೀನಿ. ನೀವು ಯಾವ ಕ್ಯಾಟಗರಿ ಇದ್ದೀರಾ ನಿಮ್ಗೆ ಗೊತ್ತಿಲ್ಲಪ್ಪ, ನಿಮ್ಮ ಪೇರೆಂಟ್ಸ್ ನ ಕೇಳ್ರಿ, ಅಪ್ಪ ನಮ್ದು ಅಮ್ಮ ಅಥವಾ ಯಾವ್ದು ನಮ್ದು ಕ್ಯಾಟಗರಿ ಅಂತ ಕೇಳಿದ್ರೆ ನಿಮ್ಗೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನೋಡಿ ಹೇಳ್ತಾರೆ ನೀವು ಯಾವ ಕ್ಯಾಟಗರಿ ಅವರು. ಸೊ ಅದ್ರ ಬೇಸ್ ಮೇಲೆ, ಸೊ ಈಗ 2B ಕ್ಯಾಟಗರಿ ನಿಮ್ದು 565 ಕಟ್ ಆಫ್ ಇದೆ ಅಂದ್ರೆ ಯಾರು 565 ಒಳಗ್ ಬರ್ತೀರಾ ನಿಮಗೆ RV ಕಾಲೇಜ್ ಸಿಗೋದೇ ಚಾನ್ಸಸ್ ಇರುತ್ತೆ. ಇದು ಅರ್ಥ, ಇಷ್ಟೇ ಅರ್ಥ. ಕಟ್ ಆಫ್ ಅಂದ್ರೆ ಇಷ್ಟೇ. ಇವಾಗ 109 ಇದೆ, ಯಾರ್ಯಾರು 109 ಒಳಗಡೆ ಬರ್ತೀರಾ 100% ನಿಮಗೆ RV ಕಾಲೇಜ್ ಸಿಗುತ್ತೆ. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಅನಲೈಸ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಯಾವಾಗ ಒಂದು ಏಮ್ ನ ಸೆಟ್, ಒಂದು ಗೋಲ್ ನ ಸೆಟ್ ಮಾಡ್ಕೊಳ್ಳಿ, ಬಿಕಾಸ್ ಯು ಆರ್ ಪ್ರಿಪೇರಿಂಗ್ ನಾವು. ಕೆಲವೊಬ್ರು ಇನ್ನು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಿದ್ದೀರಾ. ಸೊ ಯಾರ್ಯಾರು ಪ್ರಿಪರೇಷನ್ ಮಾಡ್ತೀರಾ, ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀರಾ, ನಿಮಗೆ ಯಾವ ಕಾಲೇಜ್ ಹೋಗ್ಬೇಕು ಅಥವಾ ಈ ಕಾಲೇಜ್ ಹೋಗ್ಬೇಕು, ನನಗೆ ರ್ಯಾಂಕಿಂಗ್ ಎಷ್ಟು ಬರಬೇಕು ಅಂತ ಕ್ಲಾರಿಟಿ ಇರದೆ ವಾಟ್ ಎವರ್ ಯು ಗೋ ದಟ್ ವಿಲ್ ಬಿ ವೇಸ್ಟ್, ಅದು ವೇಸ್ಟ್ ಆಗ್ಬಿಡುತ್ತೆ. ಹಂಗಾಗಿ ಒಂದು ವಿಡಿಯೋ ಮಾಡ್ತಿರೋದು, ನಿಮ್ಗೆ ಯಾವ ಟೈಮಲ್ಲಿ ಏನ್ ಬೇಕು ಅದನ್ನ ತಲುಪಿಸೋದೇ ಧ್ರುವಿಕ ಅಕಾಡೆಮಿ ಕೆಲಸ. ಡೋಂಟ್ ವರಿ ಅಬೌಟ್ ಇಟ್. ರೈಟ್, ಫೈನ್. ಸೊ RV ಕಾಲೇಜ್ ಹೋಗ್ಬೇಕಂದ್ರೆ GM ದವರು 109 ರ್ಯಾಂಕಿಂಗ್ ತೆಗಿಬೇಕು. ದ ಟಾಪ್ ಸೆಕೆಂಡ್ ಕಾಲೇಜ್ ದಟ್ ಈಸ್ PS ಯೂನಿವರ್ಸಿಟಿ ರಿಂಗ್ ರೋಡ್, ವಿಚ್ ಇಸ್ ಮೈ ಪರ್ಸನಲಿ ಫೇವರೇಟ್ ಕಾಲೇಜ್. ತುಂಬಾ ಜನ ಸ್ಟೂಡೆಂಟ್ಸ್ ಗೆ ರೆಕಮೆಂಡ್ ಮಾಡ್ತಾ ಇರ್ತೀನಿ ನಾನು ಕೂಡ. ಸೊ ನೋಡ್ರಿ, GM ಕ್ಯಾಟಗರಿಗೆ 277 ರ್ಯಾಂಕಿಂಗ್ ಬರಲೇಬೇಕು ಇಫ್ ಯು ವಾಂಟ್ ಟು ಗೋ ಫಾರ್ PS, ಒನ್ ಆಫ್ ದ ಟಾಪ್ ಕಾಲೇಜ್ ಅಗೇನ್. ಅದೇ ರೀತಿ 1G ಕ್ಯಾಟಗರಿ 1036, 2A category 731, 2B category 1048, 3A category 412, 3B category 583. ನಾನ್ ಕರ್ನಾಟಕಗೆ ಸೀಟ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಬರೋದ ಚಾನ್ಸ್ ಇರುತ್ತೆ. SCG 1803, STG 3009. ನೆನ್ಬಿಡ್ಕೊಡ್ರಿ ಸರ್, ಇಲ್ಲಿ 277 ಇದೆ. 277 ಬಂದ್ರೆ ಸಿಕ್ಕೇ ಬಿಡುತ್ತೆ ಸರ್ ನಮಗೆ PS ಯೂನಿವರ್ಸಿಟಿ 100%. ಎಸ್, ಐ ವಿಲ್ ಗಿವ್ ಯು 100%. ಬಟ್ ದ ಥಿಂಗ್ ಇಸ್, ಕೆಲವೊಂದ್ ಸತಿ ಇದು 250 ಹೋಗ್ಬೋದು, ಕೆಲವೊಂದ್ ಸತಿ ಇದು 300 ಹೋಗ್ಬೋದು. ಕೆನ್ ಯು ಸಿ ಹಿಯರ್, GM ಗೆ 239 ಇತ್ತು ಯಾವಾಗ 2024ರಲ್ಲಿ. 2025ರಲ್ಲಿ 277 ಆಯ್ತು, ಅಂದ್ರೆ ಹೆಚ್ಚಿಗೆ ಆಯ್ತು ಕಟ್ ಆಫ್. ಸೊ 2026ಕ್ಕೆ ಅದು 200 ಕೂಡ ಆಗ್ಬೋದು. ಅಂದ್ರೆ ಎಷ್ಟು ಜನ ಸ್ಟೂಡೆಂಟ್ಸ್ ಆ ಕಾಲೇಜ್ ನ ಪ್ರಿಫರ್ ಮಾಡ್ತಾರೆ ಅದ್ರ ಬೇಸಿಸ್ ಮೇಲೆ ಪ್ಯೂರ್ಲಿ ಕಟ್ ಆಫ್ ಡಿಸೈಡ್ ಆಗುವಂತ ಚಾನ್ಸ್ ಇರುತ್ತೆ. ನೆನ್ಪಿಟ್ಕೊಡ್ರಿ, ನೀವು 277, 250 ಟಾರ್ಗೆಟ್ ಇಟ್ಕೊಂಡು ಅದ್ರೊಳಗಡೆ ಹೋದ್ರೆ ಆರಾಮಾಗಿ PS ಸಿಗುತ್ತೆ. ಡೋಂಟ್ ನೋ ವರೀಸ್ ಅಬೌಟ್ ಇಟ್. So it is one of the again a good college in Karnataka under PGCET. Next ಬರುತ್ತೆ MS Ramaiah Institute of Technology, again top third college. ನೋಡ್ರಿ, GM category 339 ಇದೆ, 1G category 1194, 2AG category 706, 2B 768, 3A 462, 3B 482, GM 339 ಹೇಳಿದೆ. ನಾನ್ ಕರ್ನಾಟಕ ಸೀಟ್ ಇಲ್ಲ ಅಂತ ಹೇಳಿದ್ರೆ, ಬಟ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಸಿಗುವಂತ ಚಾನ್ಸ್ ಇರುತ್ತೆ. SCG 2150, STG 1756. ಪ್ಯೂರ್ಲಿ ನಾನು GM ಕ್ಯಾಟಗರಿ ಮೇಲೆ ಲಿಸ್ಟಿಂಗ್ ನ ಮಾಡ್ತಾ ಹೋಗಿದ್ದೀನಿ. 339 ವಿಚ್ ಇಸ್ ದ ಅಗೇನ್ MS Ramaiah. ನೋಡ್ರಿ, MS Ramaiah 3 ಬರುತ್ತೆ. MS Ramaiah ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬರುತ್ತೆ, MS Ramaiah ಯೂನಿವರ್ಸಿಟಿ ಬರುತ್ತೆ, MS Ramaiah ಆರ್ಟ್ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್. 3 ಇನ್ಸ್ಟಿಟ್ಯೂಟ್ ಬರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಕಾಲೇಜ್ ಕೋಡ್ ನೆನ್ಪಿಟ್ಕೋಬೇಕು. ದಟ್ ಈಸ್ ಗೋಯಿಂಗ್ ಟು ಗಿವ್ ಯು ದ ಕ್ಲಿಯರ್ ಐಡಿಯಾ. ಟಾಪ್ 4 ಬರುತ್ತೆ, ದಟ್ ಈಸ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪೋಸ್ಟ್. BMS ಮತ್ತೆ 2 ಬರುತ್ತೆ. ಇದು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು. ಅದು ಇನ್ನೊಂದು BMS IT ಅಂತ ಬರುತ್ತೆ. ನೋಡೋಣ ನೆಕ್ಸ್ಟ್ ನೋಡೋಣ ಅದನ್ನ. ಸೊ B136 ದಟ್ ಇಸ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. GM ನೋಡ್ರಿ, ಇಲ್ಲಿ 451, 451 ರ್ಯಾಂಕಿಂಗ್ ಒಳಗಡೆ ಬಂದ್ರೆ ನೋ ಪವರ್ ಆನ್ ದ ಅರ್ತ್ ಇಸ್ ಗೋಯಿಂಗ್ ಟು ಸ್ಟಾಪ್ ಯು ಫ್ರಮ್ ಗೆಟಿಂಗ್ BMS ಕಾಲೇಜ್. ರೈಟ್. ಸೊ 1G ಕ್ಯಾಟಗರಿ 1090, 2A 867, 2B 1449, 3A 524, 3B 615. ನಾನ್ ಕರ್ನಾಟಕ ಸೀಟ್ ಇಲ್ಲ. ಅಗೇನ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್. SCG 2328 ಅಂಡ್ STG 3326. ರೈಟ್. ಸೊ ಇಷ್ಟು ರ್ಯಾಂಕಿಂಗ್ ಒಳಗಡೆ ಬಂದ್ರೆ ನಿಮಗೆ ಆರಾಮಾಗಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಿಗುತ್ತೆ. ನೆಕ್ಸ್ಟ್ ಟಾಪ್ 5 ಬರುತ್ತೆ, ದಟ್ ಈಸ್ ದಯಾನಂದ ಸಾಗರ ಕಾಲೇಜ್. ಅಗೇನ್ ದಯಾನಂದ ಸಾಗರ ಮೂರಪ್ಪಿ. ದಯಾನಂದ ಸಾಗರ ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ, ದಯಾನಂದ ಸಾಗರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬರುತ್ತೆ, ದಯಾನಂದ ಸಾಗರ ಆರ್ಟ್ಸ್ ಅಂಡ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಬರುತ್ತೆ. 3 ಕಾಲೇಜ್ ಬರುತ್ತೆ.
ನೋಡ್ರಿ ದಯಾನಂದ ಸಾಗರ 2025ಕ್ಕೆ GM ಕ್ಯಾಟಗರಿ 534 ಇದೆ, ವಿಚ್ ಇಸ್ not that difficult to get the ranking, but you have to put the efforts. All right, so Dayanand Sagar ಬೇಕಾದ್ರೆ 534 ಬೇಕೇ ಬೇಕು. 1G category 1451, 2A 918, 2B 1068, 3AG 553, 3BG 672, SCG 2947, STG 3713. ನೆನ್ಪಿಟ್ಕೊಡ್ರಿ, ಇದು ನಾನು ಬರೀ ಜನರಲ್ ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ಹೇಳ್ತಾ ಇದೀನಿ. ಇಲ್ಲೊಂದು ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಬರುತ್ತೆ, ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಬರುತ್ತೆ. ಸೊ ಆದ್ರೆ ಅದನ್ನ HK ಅಂತ ಕರಿತೀವಿ. ರೈಟ್, ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಇದ್ರೆ ಸಪರೇಟ್ ಲಿಸ್ಟ್ ಬರುತ್ತೆ. ಆ ಲಿಸ್ಟ್ ನ ಬೇಕಾದ್ರೆ ನಾನು ಇದ್ರಲ್ಲಿ ಹಾಕ್ತೀನಿ, ಅದರಲ್ಲಿ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಅದೇನಾಗುತ್ತೆ, ಇಲ್ಲಿ 1GH ಬರುತ್ತೆ, 2AH ಬರುತ್ತೆ, 2BH ಬರುತ್ತೆ, 3AH ಬರುತ್ತೆ, 3BH ಬರುತ್ತೆ. GM ಆದ ತಕ್ಷಣ GMH ಅಂತ ಬರುತ್ತೆ. ಅದ್ರದ್ದು ಕ್ಯಾಟಗರಿ ಕಟ್ ಆಫ್ ಬೇರೆ ಇರುತ್ತೆ. ಇದಕ್ಕಿಂತ ಸ್ವಲ್ಪ ಜಾಸ್ತಿ ರ್ಯಾಂಕಿಂಗ್ ಮಾಡಿದ್ರು ಕೂಡ ಸಿಗುವಂತ ಚಾನ್ಸ್ ಇರುತ್ತೆ. ಸೊ ನೋಡ್ರಿ, ನಾನು ಹೇಳಿದ್ದೀನಿ ನಿಮ್ಗೆ ರಿಸರ್ವೇಶನ್ ಬರೋದು ಒಂದು ಕ್ಯಾಸ್ಟ್ ಬೇಸ್ಡ್ ಬಿಟ್ರೆ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಏನ್ ಹೇಳ್ತಾ ಇತ್ತು ನೋಡಿ, ಬೀದರ್, ಗುಲ್ಬರ್ಗ, ಈಗ ರಾಯಚೂರು ಅವ್ರು ಇರ್ತಾರಲ್ಲ, ಸೊ ನಿಮಗೆ ಹೈದರಾಬಾದ್ ಕರ್ನಾಟಕ ಬರುತ್ತೆ. ಆ ಒಂದು ರಿಸರ್ವೇಶನ್ ಮಾತ್ರ ಬರುತ್ತೆ. ಕನ್ನಡ ಮಾಧ್ಯಮ ಇಲ್ಲ, NCC ಇಲ್ಲ, ಸ್ಪೋರ್ಟ್ಸ್ ಇಲ್ಲ, ಯಾವ ಬೇರೆ ಒಂದು ರಿಸರ್ವೇಶನ್ ಕೂಡ ಇರೋದಿಲ್ಲ. ಓನ್ಲಿ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಇರುತ್ತೆ, ಬಿಕಾಸ್ ಇಟ್ ಇಸ್ ಅಕಾಡೆಮಿಕ್ಸ್ ಅಲ್ಲಿ ಬೇರೆ ರಿಸರ್ವೇಶನ್ ಬರಲ್ಲ. ನಾನು ಬಿಡ್ಕೊಡ್ರಿ, ದಯಾನಂದ ಸಾಗರ B158. ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ B362 MS ರಾಮಯ್ಯ ಕಾಲೇಜ್ ಆಫ್ ಆರ್ಟ್ಸ್ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಹೇಳಿದ್ದೆ ನಾನು. ಸೊ ವಿಚ್ ಇಸ್ ಸೆಕೆಂಡ್ ಕಾಲೇಜ್ ಆಫ್ MS ರಾಮಯ್ಯ. ನೋಡ್ರಿ, GM ಕ್ಯಾಟಗರಿ 775 ಇದೆ. ಅದೇ ರೀತಿ 1G 1864, 2AG 1483, 2BG 1511, 3AG 1094, 3B 1087, ನಾನ್ ಕರ್ನಾಟಕ ಸೆಕೆಂಡ್ ಥರ್ಡ್ ರೌಂಡ್ ಬರ್ಬೋದು. SCG 3758, STG 4126. ರೈಟ್, ಸೊ 4126 ಬರೋವರೆಗೂ ಕೂಡ ನಿಮಗೆ ಕಾಲೇಜ್ ಸಿಗುವಂತ ಚಾನ್ಸ್ ಇರುತ್ತೆ MS ರಾಮಯ್ಯ. ಅದೇ ಹೇಳ್ತಾ ಇದೀನಿ, ಅಗೇನ್ ಐ ಆಮ್ ಟೆಲಿಂಗ್ ಯು, ಇಟ್ ಇಸ್ ಪ್ಯೂರ್ಲಿ ಆನ್ ದಿ ಲಾಸ್ಟ್ ಇಯರ್ ಕಟ್ ಆಫ್ ಬೇಸಿಸ್. ಐ ಆಮ್ ನಾಟ್ ಟಾಕಿಂಗ್ ಹಿಯರ್ ಅಬೌಟ್ ದ ಪ್ಲೇಸ್ಮೆಂಟ್ಸ್, ನಥಿಂಗ್. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಬಿಕಾಸ್ ಪ್ರತಿ ವರ್ಷ ಪ್ಲೇಸ್ಮೆಂಟ್ಸ್ ಎಲ್ಲ ಚೇಂಜ್ ಆಗುತ್ತೆ. ಬಟ್ ಏನ್ ಟಾಪ್ 10 ಕಾಲೇಜ್ ಇದಾವಲ್ಲ, ಆಲ್ಮೋಸ್ಟ್ ಪ್ಲೇಸ್ಮೆಂಟ್ಸ್ ಕೊಡುವಂತ ಕಡೆನೇ ಇರ್ತಾವೆ ಇವು. ಬಟ್ ಅಗೇನ್ ನಾನು ಏನ್ ಹೇಳ್ತಾ ಇದೀನಿ, ಈ ಕಾಲೇಜ್ಗಳನ್ನ ಟಾರ್ಗೆಟ್ ಮಾಡ್ರಿ. ಅಗೇನ್ ಇಷ್ಟು ಕಾಲೇಜ್ಗಳಲ್ಲಿ ನೀವು ಯಾವ ಕಾಲೇಜ್ ಹೋಗ್ಬೇಕಂದ್ರೆ ಯಾವಾಗ ನಿಮ್ಗೆ ಅರ್ಥ ಆಗುತ್ತೆ, ಅಥವಾ ನೀವು ಹೆಂಗ್ ಅದನ್ನ ಸ್ಟಡಿ ಮಾಡಬೇಕು, ಯು ಹ್ಯಾವ್ ಟು ಡೆವಲಪ್ ಲೈಕ್ ಕನೆಕ್ಷನ್ ಇನ್ ಲಿಂಕ್ಡ್ಇನ್. ನೆನ್ಪಿಟ್ಕೊಡ್ರಿ, ಲಿಂಕ್ಡ್ಇನ್ ಇಸ್ ಅ ಪ್ರೊಫೆಷನಲ್ ಅಪ್ಲಿಕೇಶನ್. ಸೊ ಲಿಂಕ್ಡ್ಇನ್ ಅಲ್ಲಿ ಕನೆಕ್ಷನ್ ಗಳನ್ನ ಡೆವಲಪ್ ಮಾಡ್ಕೊಡ್ರಿ. ಅಲ್ಲಿರುವಂತಹ ಸ್ಟೂಡೆಂಟ್ಸ್ ಜೊತೆ ಕನೆಕ್ಷನ್ ಬಿಲ್ಡ್ ಮಾಡ್ಕೊಂಡು ಅವ್ರ ಜೊತೆ ಡಿಸ್ಕಷನ್ ಮಾಡ್ರಿ ಲಿಂಕ್ಡ್ಇನ್ ಅಲ್ಲಿ. ಸುಮ್ಮನೆ ಇನ್ಸ್ಟಾಗ್ರಾಮ್ ಏನದು ಯಾವ್ದು ಇದೆಯಲ್ಲ ಡ್ಯಾನ್ಸು, ರಕ್ಸತ್ ಭಯ್ಯ, ಸೊ ಅದನ್ನ ಮಾಡ್ತಾ ಇರ್ತೀವಿ ನಾವು ಹಾಡ್ತಿರ್ತೀವಿ, ಅದಷ್ಟು ನೋಡೋದಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ಅದನ್ನು ಮಾಡ್ರಿ, ಬೇಡ ಅನ್ನಲ್ಲ ನಾನು. ಬಟ್ ಲಿಂಕ್ಡ್ಇನ್ ಅಲ್ಲಿ ಕನೆಕ್ಷನ್ಸ್ ಡೆವಲಪ್ ಮಾಡ್ಕೊಡ್ರಿ. ಸೊ ದಟ್ ಇಟ್ ವಿಲ್ ಗಿವ್ ಯು ದ ಪ್ರೊಫೆಷನಲ್ ಐಡಿಯಾ ಕೊಡುತ್ತೆ. ಅವಾಗ ನಿಮ್ಗೆ ಕಾಲೇಜ್ ಡಿಸೈಡ್ ಮಾಡೋಕೆ ಹೆಲ್ಪ್ ಆಗುತ್ತೆ. ನಾವು ಮಾಡ್ತೀವಿ ರಕ್ಸತ್ ಭಯ್ಯ ಎಲ್ಲ ಡ್ಯಾನ್ಸ್ ಅಲ್ಲ. ರೈಟ್, ಫೈನ್. ನೆಕ್ಸ್ಟ್, ಸೊ MS ರಾಮಯ್ಯ ಆಪ್ಷನ್ B362 ಇಸ್ ದ ಕಾಲೇಜ್ ಕೋಡ್. ರೈಟ್, ಸೊ ನೆಕ್ಸ್ಟ್ ಕಾಲೇಜ್ ಬರುತ್ತೆ, ದಟ್ ಈಸ್ B131, ದಟ್ ಈಸ್ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BIT ಕಾಲೇಜ್. ರೈಟ್, ಸೊ ಇದ್ರ ನೋಡ್ರಿ, GM ಕ್ಯಾಟಗರಿ 1322 ಬಂದ್ರೆ BIT ಕಾಲೇಜ್ ಸಿಗುತ್ತೆ. 1G ಕ್ಯಾಟಗರಿ 3133, 2AG ಕ್ಯಾಟಗರಿ 2191, 3BG ಕ್ಯಾಟಗರಿ 2561, 3AG 1370, 2B 1574. ನಾನ್ ಕರ್ನಾಟಕ ಫಸ್ಟ್ ರೌಂಡ್ ಅಲ್ಲಿ ಸಿಗೋ ಚಾನ್ಸಸ್ ಕಮ್ಮಿ ಇರುತ್ತೆ, ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ಸಿಗೋದ ಚಾನ್ಸಸ್ ಇರುತ್ತೆ ನಾನ್ ಕನ್ನಡ ಸ್ಟೂಡೆಂಟ್ ಗೆ. SCG 6648, STG 5157. ರೈಟ್, ಸೊ ದಿಸ್ ಅಗೇನ್ ಒನ್ ಆಫ್ ದ ಗುಡ್ ಕಾಲೇಜ್. ಯು ಕ್ಯಾನ್ ಪ್ರಿಫರ್ ದಿಸ್ ಕಾಲೇಜ್ ಆಲ್ಸೋ. ರೈಟ್, ನೆಕ್ಸ್ಟ್ ಬರುತ್ತೆ ನೋಡ್ರಿ, ಮತ್ತೆ MS ರಾಮಯ್ಯ ಯೂನಿವರ್ಸಿಟಿ. ನಾ ಹೇಳಿದ್ನಲ್ಲ 3 ಕಾಲೇಜ್, ಅದರಲ್ಲಿ MS ರಾಮಯ್ಯ ಯೂನಿವರ್ಸಿಟಿ, ದಟ್ ಈಸ್ B348. ಸೊ ಇದರಲ್ಲಿ ನೋಡ್ರಿ, GM ಕ್ಯಾಟಗರಿ 952 ಇದೆ. ಸೊ 952 ವರೆಗೂ ಹೋದ್ರೂ ಕೂಡ ನಿಮಗೆ MS ರಾಮಯ್ಯ ಯೂನಿವರ್ಸಿಟಿ ಸಿಗ್ಬಿಡುತ್ತೆ, ನೋ ಪ್ರಾಬ್ಲಮ್ ಅಟ್ ಆಲ್. 1G ಕ್ಯಾಟಗರಿ 2173, 2AG 1374, 2BG 2482, 3AG 1143, 3BG 1136, SC ಅವ್ರಿಗೆ ನೋಡ್ರಿ 4300, STG ಅವ್ರಿಗೆ 5686. ಅಂಟಿಲ್ ಈ ರ್ಯಾಂಕಿಂಗ್ ವರೆಗೂ ನಿಮಗೆ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಸಿಗುತ್ತೆ. ರೈಟ್, ನೆಕ್ಸ್ಟ್ ಅಗೇನ್ ಇನ್ನೊಂದು ದಯಾನಂದ ಸಾಗರ ಬಂತು, ದಟ್ ಈಸ್ ಐ ಗೆಸ್ ಇಟ್ ಇಸ್ ಟಾಪ್ 9th ಅನ್ಸುತ್ತೆ, B157, ದಯಾನಂದ ಸಾಗರ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಹೇಳಿದ್ನಲ್ಲ, ಅದೇ ಬಂತು. ಸೊ GM ನೋಡ್ರಿ 1365 ವರೆಗೂ ಬಂದ್ರು ಕೂಡ ನಿಮಗೆ ಆರಾಮಾಗಿ ಕಾಲೇಜ್ ಸಿಗುವಂತ ಚಾನ್ಸ್ ಇರುತ್ತೆ. ಅದೇ ರೀತಿ 1G 3405, 2A 2572, 2B ಬಂದು 2532 ವರೆಗೂ ಸಿಗುತ್ತೆ. 3AG 1817, 3B 1630, SC 6031, ST 9976. ರೈಟ್, ಸೊ ಈ ಒಂದು ರ್ಯಾಂಕಿಂಗ್ ವರೆಗೂ ನಿಮಗೆ ದಯಾನಂದ ಸಾಗರ್ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಸಿಗುತ್ತೆ. ಅಗೇನ್ ದಯಾನಂದ ಸಾಗರ್ ಇಸ್ ಒನ್ ಆಫ್ ದ ಗುಡ್ ಇನ್ಸ್ಟಿಟ್ಯೂಟ್ ಇನ್ ಕರ್ನಾಟಕ, ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್. ರೈಟ್,
ಸೊ ಲಾಸ್ಟ್ ಕಾಲೇಜ್, ಲಾಸ್ಟ್ ಟಾಪ್ 10 ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಇಟ್ ಇಸ್ ಅ ಟಾಪ್ 10th ಕಾಲೇಜ್. ಯಾರು ನಾರ್ತ್ ಕರ್ನಾಟಕದವ್ರು ಇದ್ರಾ, ನಮಗೆ ಉತ್ತರ ಕರ್ನಾಟಕದಲ್ಲೇ ಮಾಡ್ಬೇಕು ಸರ್ ನಾನು, ದಟ್ ಐ ಜಸ್ಟ್ ವಾಂಟ್ ಟು ಡೂ ದಟ್. ನಾನು ಬೆಂಗಳೂರಲ್ಲಿ ಬಂದು ಅಷ್ಟಾಗಲ್ಲ, ಫೈನಾನ್ಷಿಯಲ್ ಇಶ್ಯೂ ಇರುತ್ತೆ, ನಾನು ಹುಬ್ಳಿ ಧಾರವಾಡದಲ್ಲಿ ಮಾಡ್ತೀನಿ ಅಥವಾ ಬಾಗಲಕೋಟೆ ಬೆಳಗಾವಿದಲ್ಲಿ ಮಾಡ್ತೀನಿ ಅಂದ್ರೆ, ಸೊ ಹುಬ್ಳಿ ಇದೆ, ದಟ್ ಇಸ್ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹುಬ್ಳಿ, ನಾರ್ತ್ ಕರ್ನಾಟಕದಲ್ಲಿ. ಉತ್ತರ ಕರ್ನಾಟಕದಲ್ಲಿ ಒಳ್ಳೆ ಒಳ್ಳೆ ಕಾಲೇಜ್ ಇದಾವೆ, ನೋ ಪ್ರಾಬ್ಲಮ್ ವಿತ್ ದಟ್. ಬಟ್ ದ ಥಿಂಗ್ ಈಸ್, ಬೆಂಗಳೂರಲ್ಲಿ ಮಾಡೋದಕ್ಕೂ ಅಲ್ಲಿ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಯಾಕಾಗುತ್ತೆ ಅಂದ್ರೆ, ಇಲ್ಲಿ ಎಕ್ಸ್ಪೋಜರ್ ಸಿಗುವಂತ ಚಾನ್ಸ್ ಇರುತ್ತೆ. ಬೆಂಗಳೂರಲ್ಲಿ ಅಲ್ಲೂ ಸಿಗುತ್ತೆ, ಐ ಆಮ್ ನಾಟ್ ಸೇಯಿಂಗ್ ಅಲ್ಲಿ ಸಿಗಲ್ಲ ಅಂತಲ್ಲ, ಅಲ್ಲಿ ಕ್ಯಾಂಪಸ್ಗಳು ಬರ್ತವೆ, ಬಟ್ ಇಲ್ಲಿ ಬಂದ್ರೆ ಎಕ್ಸ್ಪೋಜರ್ ಸಿಗುತ್ತೆ ಅನ್ನೋದು ಅಷ್ಟೇ ಉದ್ದೇಶ. ಬಟ್ KLE ಕಾಲೇಜ್ ಅಗೇನ್ ಗುಡ್ ಕಾಲೇಜ್. ನೀವು ಬೆಳಗಾವದಲ್ಲಿ ಹೋದ್ರೆ ಜೈನ್ ಕಾಲೇಜ್ ಇದೆ, ಅಥವಾ ಅಲ್ಲಿ ನಿಮಗೆ ಗೊಟ್ಟೆ ಕಾಲೇಜ್ ಬರುತ್ತೆ. ಬಾಗಲಕೋಟೆ ಹೋದ್ರೆ ಬಸವೇಶ್ವರ ಕಾಲೇಜ್ ಇದೆ, ತುಂಬಾ ಒಳ್ಳೆ ಕಾಲೇಜ್ ಇದೆ ನಾರ್ತ್ ಕರ್ನಾಟಕದಲ್ಲಿ, ನೋ ಪ್ರಾಬ್ಲಮ್. ಬಟ್ ಬೆಂಗಳೂರು, ನಾನು ಸ್ಟೂಡೆಂಟ್ ಹೇಳೋದು, ಬೆಂಗಳೂರಲ್ಲಿ ಬಂದು MBA MCA ಮಾಡಿ, ಸೊ ನೀವು ಗೆಟ್ ಎಕ್ಸ್ಪೋಜರ್, ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ, ರೈಟ್. ಸೊ ಸೋಷಿಯಲ್ ಕಮ್ಯುನಿಕೇಶನ್ಸ್ ಬೆಳೆಯುತ್ತೆ ನಿಮಗೆ ಅನ್ನೋದಷ್ಟೇ. ಬಟ್ ಯಾರು ಹುಬ್ಳಿ ಮಾಡಿದ್ರು ಕೂಡ ನೋ ಪ್ರಾಬ್ಲಮ್, ಇಟ್ ಇಸ್ ಅ ಗುಡ್ ಕಾಲೇಜ್, KLE ಕಾಲೇಜ್, ಟೆಕ್ನಾಲಜಿಕಲ್ ಕಾಲೇಜ್. ಸೊ ಇಲ್ಲಿ ನೋಡ್ರಿ 3B GM ನೋಡ್ರಿ 2255 ವರೆಗೂ ಕೂಡ ಇದೆ. ಸೊ 1G 9544, ನಿಮಗೆ 2AG 3497, 2BG 6390, 3AG 3345, 3BG 2872, ನಾನ್ ಕರ್ನಾಟಕ. ಇಲ್ಲಿ ನೋಡ್ರಿ ನಾನ್ ಕರ್ನಾಟಕ ಕೊಟ್ಟಿದ್ದಾರೆ, ಇಲ್ಲಿ ನಾನ್ ಕರ್ನಾಟಕ ಸ್ಟೂಡೆಂಟ್ 2623, SCG 21,201 and STG 25,602, which is ಇಷ್ಟು ವರ್ಷ ನಾನು ನೋಡಿದ ಪ್ರಕಾರ KLE ಕಾಲೇಜ್ ಹುಬ್ಳಿದಲ್ಲಿ ಇಷ್ಟು ರ್ಯಾಂಕಿಂಗ್ ವರೆಗೂ ಹೋಗಿದ್ದು ನನಗೆ ನೆನಪಿಲ್ಲ. ಬಟ್ ಹೌದು, SC ST ಕ್ಯಾಟಗರಿ ಸ್ವಲ್ಪ ರಿಸರ್ವೇಶನ್ ಇರೋದ್ರಿಂದ ಹೋಗುವಂತ ಚಾನ್ಸ್ ಇದೆ ಈ ವರ್ಷ ಕೂಡ. ಸ್ವಲ್ಪ ಟ್ರೈ ಮಾಡ್ರಿ. ಬಟ್ ಸರ್ ನಾನು ಹುಬ್ಳಿಲಿ ಮಾಡಬೇಕು, ನಾನು SC ಕ್ಯಾಟಗರಿ ಇದೀನಿ, ST ಕ್ಯಾಟಗರಿ ನಾನು 20,000 ಮಾಡಿದ್ರೆ ನಡೆಯುತ್ತಾರೆ ಸರ್, ನಂಗೆ ಹುಬ್ಳಿ ಸಿಗುತ್ತೆ. ಈ ಮೈಂಡ್ ಸೆಟ್ ಇಟ್ಕೊಂಡು ಪ್ರಿಪೇರ್ ಮಾಡ್ಬೇಡ್ರಿ. ಈ ಮೈಂಡ್ ಸೆಟ್ ಇಟ್ಕೊಂಡು ಪ್ರಿಪೇರ್ ಮಾಡಿದ್ರೆ ಯು ವಿಲ್ ನಾಟ್ ಅಚೀವ್ ಎನಿಥಿಂಗ್ ಇನ್ ಯುವರ್ ಲೈಫ್. ಐ ಆಮ್ ಟೆಲಿಂಗ್ ಯು. ಐದರ್ ನಿಮ್ಗೆ ಅನ್ಸುತ್ತೆ ಹಾರ್ಶ್ ಅನ್ಸುತ್ತೆ, ಬಟ್ ಥಿಂಕ್ ದಟ್ ಇಸ್ ಅ ರಿಯಾಲಿಟಿ. ಯಾವತ್ತೂ ಕೂಡ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತಿರ್ಬೇಕು. ಹಿಸ್ಟ್ರಿ ವಿಲ್ ನಾಟ್ ರಿಪೀಟ್ ಅಗೇನ್ ಅಂಡ್ ಅಗೇನ್. ಅಗೇನ್ ರಿಪೀಟ್ ಆಗಲ್ಲ. ನೀವು ಹಿಸ್ಟ್ರಿ ಮಾಡಬೇಕು, ದೆನ್ ಓನ್ಲಿ ವಿಲ್ ಬಿ ಚೆರಿಶ್ಡ್. ಅದು ಚೆರಿಶ್ ಆಗುತ್ತೆ ಲೈಫ್ ಒಳಗಡೆ. ಹಾಗಾಗಿ ನಾನು ಒಳ್ಳೆ ಟಾಪ್ ರ್ಯಾಂಕಿಂಗ್ ಬಂದ ಸರ್, ಟಾಪ್ 10 ಒಳಗಡೆ ಬಂದಿದೆ ಸರ್ ನಾನು 2026 ಅಂತ. ನೀವು ಲಾಸ್ಟ್ ದೊಡ್ಡವರಾದ್ಮೇಲೆ ಅಂಕಲ್ ಆಗ್ತಿರಲ್ಲ, ಅಂಕಲ್ ಅಂಟಿ ಆಗ್ತಿರಲ್ಲ, ಅವಾಗ ನಿಮ್ ಪಕ್ಕದ ಮನೆ ಜೊತೆ ಕೂತ್ ಮಾಡ್ಬೇಕು, ನಾನು 2026 PGCET ಟಾಪರ್ ಅಂತ ಹೇಳ್ಬೇಕು. ನೀವು ಹಂಗ್ ಪ್ರಿಪೇರ್ ಆಗ್ರಿ, ಹಂಗ್ ರ್ಯಾಂಕಿಂಗ್ ತೆಗೀರಿ, ರೈಟ್ ಫೈನ್. ಬಟ್ ನಿಮಗೆ ಹುಬ್ಳಿ ಬೇಕು ಅಂದ್ರೆ ಇಷ್ಟು ರ್ಯಾಂಕಿಂಗ್ ವರ್ಗು ಬಂದ್ರೆ ನಿಮ್ಗೆ ಆರಾಮಾಗಿ ಸಿಗುತ್ತೆ, ನೋ ಇಶ್ಯೂಸ್, ರೈಟ್. ಸೊ ದಿಸ್ ದ ಟಾಪ್ MBA ಕಾಲೇಜ್. Now we'll try to see top MCA colleges. Top MCA colleges ಯಾವ್ಯಾವು ಕರ್ನಾಟಕದಲ್ಲಿ, ಅದನ್ನ ನೋಡೋಣ ಇವಾಗ, ರೈಟ್ ಫೈನ್. ದ ಫಸ್ಟ್ ಅಂಡ್ ದ ವೆರಿ ಇಂಪಾರ್ಟೆಂಟ್ ಅಂಡ್ ಮೈ ಪರ್ಸನಲ್ ಫೇವರೇಟ್ ಇಸ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಫಾರ್ MCA. MBA ದಲ್ಲಿ ಫೇವರೇಟ್ ಬೇರೆ ಇದೆ, ಬಟ್ MCA ಅಂತ ಬಂದ್ರೆ RV ಕಾಲೇಜ್ ಇಸ್ ದ ಟಾಪ್ ಕಾಲೇಜ್. ಆಬ್ವಿಯಸ್ಲಿ ನಮ್ ಸ್ಟೂಡೆಂಟ್ ಅಭಿರಾಮ್ ಇದಾನೆ, ಲಕ್ಷ್ಮಿ ಇದ್ದಾಳೆ, ಹರ್ಷಿತಾ, ಐ ಗೆಸ್ ಈ ವರ್ಷ ರೂಪಶ್ರೀ ಹೋಗಿದ್ದಾರೆ, ಅಂಡ್ ಮಾನ್ಯ ಇದಾರೆ ಅನ್ಸುತ್ತೆ, ತರುಣ PS ಅಲ್ಲಿ ಇದ್ದಾರೆ. ಅಂದ್ರೆ ಒಳ್ಳೆ ಟಾಪ್ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ತುಂಬಾ ಇದ್ದಾರೆ, ರೈಟ್. RV ಕಾಲೇಜಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರೆ ಈ ವರ್ಷ ನಂದು. ಸೊ ನೋಡ್ರಿ, ಇಲ್ಲಿ GM ಕ್ಯಾಟಗರಿ ನೋಡ್ರಿ, ಇಲ್ಲಿ ತುಂಬಾ ಬರುತ್ತೆ. MC ಅದು ನೋಡ್ರಿ 41 ರ್ಯಾಂಕಿಂಗ್ ಒಳಗಡೆ ಯಾರು ಬರ್ತೀರಾ ಅವ್ರಷ್ಟೇ RV ಕಾಲೇಜ್ ಹೋಗುವಂತ ಕನಸು ಕಾಣ್ಬೇಕು. ತುಂಬಾ ಜನ ಸ್ಟೂಡೆಂಟ್ಗೆ RV ಕಾಲೇಜಲ್ಲಿ ಮಾಡಬೇಕಂದ್ರೆ ತುಂಬಾ ಜನಕ್ಕೆ ಇರುತ್ತೆ. ಎಷ್ಟು ಬರ್ಬೇಕಪ್ಪ ರ್ಯಾಂಕಿಂಗು, ರಿಮೆಂಬರ್ ಇಟ್ ಇನ್ ಯುವರ್, ಪ್ರಿಂಟ್ ಮಾಡ್ಕೊಂಡ್ರಿ ತಲೆ ಒಳಗಡೆ. 41 ರ್ಯಾಂಕಿಂಗ್ ಒಳಗಡೆ ಬಂದ್ರೆ ಮಾತ್ರ ಯು ಕ್ಯಾನ್ ಗೋ ಟು RV. ಅಂದ್ರೆ ಎಷ್ಟು ಕಾಂಪಿಟೇಷನ್ ಇದೆ, ಯು ಜಸ್ಟ್ ಇಮ್ಯಾಜಿನ್. ಇಟ್ ಇಸ್ ನಾಟ್ ದಟ್ ಸಿಂಪಲ್ ಟು ಗೋ ಇನ್ ಟು ದಿಸ್ ಕಾಲೇಜ್. ಅಂಡ್ ತುಂಬಾ ಜನ ಸ್ಟೂಡೆಂಟ್ಸ್ PGCET ಬರಲಿಲ್ಲ, ಹೇಳಿ ಸರ್ ಆರಾಮ್ ಹೋಗ್ತೀನಿ. ಐ ಟೆಲ್ ಯು ಟುಡೇ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ PGCET ಗೆ ಮತ್ತೆ ನಾರ್ಮಲ್ ಹೋಗೋದಕ್ಕೆ ಏನ್ ಡಿಫರೆನ್ಸ್ ನೆನ್ಪಿಟ್ಕೊಡ್ರಿ. ಇಫ್ ಯು ಗೋ ವಿತ್ PGCET, ನೀವು PGCET ಮೇಲೆ ಒಂದು MBA ಕಾಲೇಜ್ ಹೋದ್ರೆ ನಿಮ್ಮ ಫೀಸ್ ಅಪ್ರಾಕ್ಸಿಮೇಟ್ಲಿ ಬರೋದು 2 ವರ್ಷದಿಂದ ಹೇಳ್ತೀನಿ 3.5 lakhs, ಅಪ್ರಾಕ್ಸಿಮೇಟ್ಲಿ 3 to 3.5 lakhs ಆಗುತ್ತೆ. ಅದೇ ನೀವು ಟಾಪ್ ಕಾಲೇಜ್ ಅಲ್ಲಿ ಮ್ಯಾನೇಜ್ಮೆಂಟ್ ಮೇಲೆ ಹೋದ್ರೆ, ಇಫ್ ಯು ಗೋ ವಿತ್ ಮ್ಯಾನೇಜ್ಮೆಂಟ್, ಇಂಥ ಟಾಪ್ ಕಾಲೇಜ್ ಅಲ್ಲಿ ಕೆಲವೊಂದ್ಸತಿ 12 ಲಕ್ಷದಿಂದ 16 ಲಕ್ಷದವರೆಗೂ ನಿಮ್ಗೆ ಏನಾಗುತ್ತೆ, 12 to 16 lakhs ವರೆಗೂ ನಿಮ್ಗೆ ಏನಾಗುತ್ತೆ ಡೊನೇಷನ್ ತಗೋತಾರೆ. ಸೊ ಹೌ ಮಚ್ ಯು ಆರ್ ಸೇವಿಂಗ್ ಹಿಯರ್? ಸೊ ಮಿನಿಮಮ್ ಅಂದ್ರೆ ಮಿನಿಮಮ್ 10 ರಿಂದ 15 ಲಕ್ಷ, 10 ರಿಂದ 12 ಲಕ್ಷ ಸೇವ್ ಮಾಡ್ತಿಲ್ಲ. ಜಸ್ಟ್ ಇಮ್ಯಾಜಿನ್, ನಿಮ್ ಫಾದರ್ ಮದರ್ದು ಹಾರ್ಡ್ ಅರ್ನ್ಡ್ ಮನಿ. ನಾನು ಒಳ್ಳೆ ರ್ಯಾಂಕಿಂಗ್ ತೆಗಿಯಲ್ಲ ಸರ್ ಅಂದ್ರೆ ನಮ್ಮ ಅಪ್ಪ ಫುಲ್ ಬಿಲ್ಗೇಟ್ಸ್ ಸರ್, ನಾವು ಹೋಗ್ತೇವೆ ಸರ್, ಬೇಡ. ಸೊ ನೆನ್ಪಿಟ್ಕೊಡ್ರಿ, ಮ್ಯಾನೇಜ್ಮೆಂಟ್ ಅಲ್ಲಿ ಟಾಪ್ ಕಾಲೇಜ್ ಹೋಗ್ತಾರಂದ್ರೆ 12 ರಿಂದ 14 ಲಕ್ಷ ಬೇಕಾಗುತ್ತೆ. ಕೆಲವು ಕಾಲೇಜಲ್ಲಿ 10 ಲಕ್ಷ ಇದೆ ತೋಡ್ರಿ. ಅದು ಎಲ್ಲಿ 3.5 ಲಕ್ಷ 2 ವರ್ಷಕ್ಕೆ, ಎಲ್ಲಿ 1 ವರ್ಷಕ್ಕೆ 10 ಲಕ್ಷ. ಇಟ್ಸ್ ಅ ಲಾಟ್ ಆಫ್ ಡಿಫರೆನ್ಸ್. ಇನ್ನೊಂದು ಅಡ್ವಾಂಟೇಜ್, ಸೊ ಇಂಥ ಟಾಪ್ ಕಾಲೇಜ್ ಹೋದ್ರೆ ನಿಮ್ಮ ಪ್ಲೇಸ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಪ್ಲೇಸ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗೋದು 10 ಲಕ್ಷ, 12 ಲಕ್ಷ, 15 ಲಕ್ಷ, 18 ಲಕ್ಷ. ನನ್ನ ಸ್ಟೂಡೆಂಟ್ಗೆ 22 ಲಕ್ಷ ಪ್ಯಾಕೇಜ್ ಆಗಿದೆ. ನಾವೇ ದುಡಿಯಲ್ಲಪ್ಪ ಇವತ್ತಿಗೆ 22 ಲಕ್ಷ ವರ್ಷಕ್ಕೆ. ಸೊ ಹಿ ಈಸ್ ಅರ್ನಿಂಗ್. ಅಂದ್ರೆ ದಟ್ ಹೌ ಮಚ್ ದ ಎಫರ್ಟ್ ಯು ಹ್ಯಾವ್ ಟು ಪುಟ್.
PGCET ಒಳ್ಳೆ ಕಾಲೇಜ್ ಹೋಗ್ಬೇಕಾದ್ರೆ ಎಷ್ಟು ಎಫರ್ಟ್ಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಪ್ರತಿ ವಿಡಿಯೋದಲ್ಲಿ ಹೇಳೋದು, ಪ್ರತಿ ಇದ್ರಲ್ಲಿ ಹೇಳೋದು ಎಫರ್ಟ್ಸ್ ಹಾಕಿ, ಓದ್ರಿ, ಒಳ್ಳೆ ರ್ಯಾಂಕಿಂಗ್ ತಗೊಳ್ರಿ. ಬಿಕಾಸ್ ಬಿಕಾಮ್ ಆಗಿ 25,000 ದುಡಿಯೋದು ನಿಮಗೆ, MBA ಆಗಿ 22 ಲಕ್ಷ ದುಡಿಯೋದು ನಿಮಗೆ. ವಾಟ್ ಇಸ್ ದ ಡಿಫರೆನ್ಸ್? ಹಂಗಾಗಿ PGCET ಇಸ್ ದ ವೆರಿ ಇಸ್ ಅಂಡರ್ ರೇಟೆಡ್ ಎಕ್ಸಾಮ್ ನನ್ನ ಪ್ರಕಾರ. ಇಟ್ಸ್ ಅಂಡರ್ ರೇಟೆಡ್ ಎಕ್ಸಾಮ್. ಇವನ್ ನೀಟ್ ಬರೋದು ಅಥವಾ ನೀವು ಡಾಕ್ಟರ್ ಕೂಡ ಅಷ್ಟು ದುಡಿತಿರಲ್ಲ ಗೊತ್ತಿಲ್ಲ. MBA ಒಳ್ಳೆ ಕಾಲೇಜಲ್ಲಿ MBA MCA ಮಾಡ್ರೆ 22 ಲಕ್ಷ ವರ್ಷಕ್ಕೆ ಅಂದ್ರೆ ಏನ್ ಲೆಕ್ಕ, ಅದು ತಿಂಗಳಿಗೆ 2 ಲಕ್ಷ 2.5 ಲಕ್ಷ ಆಯ್ತು. We will learn this much, right? So ಹಂಗಾಗಿ ಸೀರಿಯಸ್ ಪ್ರಿಪರೇಷನ್ ಮಾಡ್ರಿ. RV ಕಾಲೇಜ್, ಅಗೇನ್ ಐ ವಾಸ್ ಟೆಲ್ಲಿಂಗ್ ಯು RV ಕಾಲೇಜ್ ಅಬೌಟ್ RV ಕಾಲೇಜ್. RV ಕಾಲೇಜ್ ಹೋಗುವಾಗ 41 ರ್ಯಾಂಕಿಂಗ್ ಬರಲೇಬೇಕು ಇಫ್ ಯು ವಾಂಟ್ ಟು ಗೋ ಟು RV ಕಾಲೇಜ್. 1G ಕ್ಯಾಟಗರಿ 231, 2AG ಕ್ಯಾಟಗರಿ 93, 2B 100 ರ್ಯಾಂಕ್ಗಳು ಬರಬೇಕು. 3A 67, 3B 55, SC 143, ST 375. That is about RV ಕಾಲೇಜ್. ನೆಕ್ಸ್ಟ್ ಕಾಲೇಜ್ ಬರುತ್ತೆ BMS ಕಾಲೇಜ್. BMS ನೋಡಿ, BMS ಏನ್ ಬರುತ್ತೆ, BMS ಇಂಜಿನಿಯರಿಂಗ್ ಇಲ್ಲಿ ಬಂತು. ಅಲ್ಲಿ ಟಾಪ್ 3 ಇತ್ತು, ಇಲ್ಲಿ ಟಾಪ್ 2 ದಲ್ಲಿದೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇನ್ನೊಂದು ಬರುತ್ತೆ BMS IT, ಅದು ಬೇರೆ ಹೇಳ್ತೇನೆ ನಾನು. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಕಾಲೇಜ್ ಕೋಡ್ C414, ರೈಟ್? ಸೊ ಇದು ನೋಡ್ರಿ, ಇದೆಲ್ಲ ಬರ್ತಿದ್ದು ಬುಲ್ ಟೆಂಪಲ್ ರೋಡ್, ಇದನ್ನ ಬರ್ಕೊಂಡು ನೋಡ್ರಿ, ಬುಲ್ ಟೆಂಪಲ್, ರೈಟ್? ಫೈನ್. ಸೊ GM ಕ್ಯಾಟಗರಿ ನೋಡ್ರಿ, ಇಲ್ಲಿ 152, 152 ಅಪ್ರಾಕ್ಸಿಮೇಟ್ಲಿ 100 ಡಿಫರೆನ್ಸ್ ಇದೆ. ಯಾವ್ದಕ್ಕೆ? RV ಗೆ BMS ಗೆ. 152 ಬಂದ್ರೆ ನಿಮ್ಗೆ ಆರಾಮಾಗಿ ಕಣ್ಣು ಮುಚ್ಕೊಂಡು BMS ಕಾಲೇಜ್ ಹೋಗ್ಬೋದು. ಕಣ್ ತಕೊಂಡೇ ಹೋಗ್ಬೇಕು, ಬಟ್ ಕಣ್ ಮುಚ್ಕೊಂಡು ಸೀಟ್ ಸಿಗುತ್ತೆ ಅಂತ ಅರ್ಥ, ರೈಟ್? ಸೊ 1G ಕ್ಯಾಟಗರಿ ನೋಡ್ರಿ 328, 2AG category 267, 2B 315, 3A 243, 3B 225, SC ನೋಡ್ರಿ 652, ST 1208. ಅಪ್ರಾಕ್ಸಿಮೇಟ್ಲಿ ನೀವು 500 ಒಳಗಡೆ ಬಂದ್ರೆ BMS ಕಾಲೇಜ್ ಸಿಗುತ್ತೆ. ಇಫ್ ಯು ಆರ್ ಫ್ರಮ್ GM ಹೊರತುಪಡಿಸಿ ಬೇರೆ ಕ್ಯಾಟಗರಿ 500 ಬಂದ್ರೆ ನಿಮ್ಗೆ ಆರಾಮಾಗಿ ಸಿಗುತ್ತೆ BMS ಕಾಲೇಜ್. ನೆಕ್ಸ್ಟ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, MSRIT ಅಂತ ಕರಿತೀವಿ ನಾವು. 3445 ನೆನ್ಪಿಟ್ಕೊಡ್ರಿ. ತುಂಬಾ ಜನ ಸ್ಟೂಡೆಂಟ್ಸ್ MS ರಾಮಯ್ಯ ಅಂತ ಬಂದ ತಕ್ಷಣ ತುಂಬಾ ಜನ ಯಾರು ಬರ್ತೀರಾ ಅಂದ್ರೆ MSRIT ಬೇರೆ, MSRIT ಅಪ್ಲೈಡ್ ಸೈನ್ಸ್ ಬೇರೆ, ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಬೇರೆ, ಮತ್ತೆ ಇನ್ನೊಂದು MS ರಾಮಯ್ಯ ಆರ್ಟ್ಸ್ ಅಂಡ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಬೇರೆ. ಮೂರು ಬೇರೆ ಬೇರೆ. MSRIT ಬರುತ್ತೆ, ದಟ್ ಈಸ್ GM ಗೆ 200 ಬರಬೇಕು, 200 ಬರಬೇಕು. 1G ಕ್ಯಾಟಗರಿಗೆ 498, 2A 349, 2B 557, 3A 286, 3B 284, SC ಬಂದ್ಬಿಟ್ಟು 1131, ST ಬಂದ್ಬಿಟ್ಟು 1504. This is about the MSRIT. It is a very good college, right? Next to C457 PS University, top 2 ದಲ್ಲಿತ್ತು. ಯಾವುದು? MBA ದಲ್ಲಿ. ಇಲ್ಲಿ top 4 ಅಲ್ಲಿ ಇದೆ PS University ರಿಂಗ್ ರೋಡ್. ಅಗೇನ್ ಇಟ್ಸ್ ಅ ಗುಡ್ ಕಾಲೇಜ್. ಸೊ GM ಕ್ಯಾಟಗರಿ 384, 384 ನೋಡ್ರಿ ಇಲ್ಲಿ. ಸೊ ಇಲ್ಲಿ ನೋಡ್ರಿ, GM ಕ್ಯಾಟಗರಿ 2024ರಲ್ಲಿ PS ಗೆ ಎಷ್ಟಿತ್ತು? 320 ಇತ್ತು. ಇಲ್ಲಿ ಎಷ್ಟಾಯ್ತಪ್ಪಿ? ಇಲ್ಲಿ 384, ಅಪ್ರಾಕ್ಸಿಮೇಟ್ಲಿ 64 ಎಗ್ರೀಸ್ ಆಯ್ತು, ರೈಟ್? ಸೊ ಅದೇ ರೀತಿ 1G ಕ್ಯಾಟಗರಿ 1053, 2A 700, 2B 957, 3A 527, 3B 786, SC 2554, ST 5862, ರೈಟ್? ದಿಸ್ ಅಬೌಟ್ ದ PS ಕಾಲೇಜ್. ಅಗೇನ್ ಇಟ್ಸ್ ಅ ಗುಡ್ ಕಾಲೇಜ್. ಟಾಪ್ 5 ದಲ್ಲಿ ಬರುತ್ತೆ ಯಾವುದು? JC ಕಾಲೇಜ್. ಯಾರು ನೋಡ್ರಿ, ಮೈಸೂರವ್ರು ಇದಾರ. ಮೈಸೂರವ್ರು ಯಾರಿದಾರ? ಸೊ ನೋಡ್ರಿ, ಮೈಸೂರಲ್ಲಿ ತುಂಬಾ ಇದಾವೆ. ವಿದ್ಯಾವರ್ಧಕ ಇದೆ, ವಿದ್ಯಾ ವಿಕಾಸ ಇದೆ, JC ಕಾಲೇಜ್ ಇದೆ, JSS ಕಾಲೇಜ್ ಇದೆ, ಒಳ್ಳೆ ಕಾಲೇಜ್ ಇದಾವೆ. ಸೊ ಯಾರು MCA ಆದವ್ರು ನಾನು ಮೈಸೂರಲ್ಲಿ ಮಾಡ್ಬೇಕು, ನಾನು ಬೆಂಗಳೂರು ಬರಕ್ಕಾಗಲ್ಲ, ಮೈಸೂರಲ್ಲೇ ಮಾಡ್ತೀನಿ ಸರ್ ಅಂದ್ರೆ JC ಕಾಲೇಜ್ ಇಸ್ ಒನ್ ಆಫ್ ದ ಗುಡ್ ಆಪ್ಷನ್, ರೈಟ್? ಸೊ ಹಂಗಾರೆ JC ಕಾಲೇಜ್ ನೋಡ್ರಿ, ಇಲ್ಲಿ ಎಷ್ಟಿದೆ? 402 ಇದೆ. JC ಕಾಲೇಜ್ 402. 1G 631, 2A 677, 2B 432, 3A 506, 3B 481. ನಾನ್ ಕರ್ನಾಟಕ ಸೀಟ್ ಇರಲಿಲ್ಲ ಲಾಸ್ಟ್ ವರ್ಷ, ನೋಡೋಣ ಸೆಕೆಂಡ್ ರೌಂಡ್ ಅಲ್ಲಿ ಈ ವರ್ಷ. SC ಬಂದ್ಬಿಟ್ಟು 2315, ST ಬಂದ್ಬಿಟ್ಟು 1294, ರೈಟ್? ದಿಸ್ ಅಬೌಟ್ ದ JC ಕಾಲೇಜ್. ನೆಕ್ಸ್ಟ್ ಟಾಪ್ 6 ಅಲ್ಲಿ ಬರುತ್ತೆ ಅಗೇನ್ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ರೈಟ್? ಸೊ GM ಗೆ 566 ಇದೆ. ಇಟ್ಸ್ ಅ ಗುಡ್ ಕಾಲೇಜ್. 1G 792, 2A 759, 2B 818, 3A ಬಂದ್ಬಿಟ್ಟು 689, 3B 776. ನಾನ್ ಕರ್ನಾಟಕ ಸೆಕೆಂಡ್ ರೌಂಡ್ ಅಲ್ಲಿ ನೋಡೋಣ. SC ಬಂದ್ಬಿಟ್ಟು SCG 3620, STG 5305, ರೈಟ್? ದಿಸ್ ಅಬೌಟ್ ದ ದಯಾನಂದ ಸಾಗರ, ರೈಟ್? ಸೊ ಅಗೇನ್ ಇಟ್ ಇಸ್ ಅ ಗುಡ್ ಕಾಲೇಜ್. 7th ಅಲ್ಲಿ ಬರುತ್ತೆ JSS ಅದು JSS ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ, ರೈಟ್? ಇಟ್ಸ್ ಅಗೇನ್ ಮೈಸೂರಲ್ಲಿ ಬರುತ್ತೆ. ಇಲ್ಲಿ GM ನೋಡ್ರಿ 841. ದಿಸ್ ಅ ಲಾಟ್ ಆಫ್ ಕಾಂಪಿಟೇಷನ್ ಇನ್ MCA ಕಾಲೇಜಸ್, ರೈಟ್? 1G 1207, 2A 1343, 2B 1935, 3A 1072, 3B 910, SC ಬಂದ್ಬಿಟ್ಟು 7894, ST ಬಂದ್ಬಿಟ್ಟು 4043, ವಿಚ್ ಇಸ್ ದ ಗುಡ್ ಕಾಲೇಜ್. JSS ಕಾಲೇಜ್ ಮೈಸೂರಲ್ಲಿ ಇದೆ. ಅಂಡ್ ನೆಕ್ಸ್ಟ್ BMS ನೋಡಿ, ಇಲ್ಲಿ ಬಂದು BMS ಇನ್ಸ್ಟಿಟ್ಯೂಟ್ ಹೇಳಿದ್ನಲ್ಲ, BMS IT ಬೇರೆ, ಅಲ್ಲಿರೋದು ಇಂಜಿನಿಯರಿಂಗ್ ಕಾಲೇಜ್. ಅದು ನೋಡ್ರಿ ಟಾಪ್ 2 ದಲ್ಲಿ ಇರೋದು ಯಾವ್ದಪ್ಪಿ? ಯು ಆರ್ ಗೋಯಿಂಗ್ ಟು ಗೆಟ್ ಕನ್ಫ್ಯೂಸ್ಡ್ ಹಿಯರ್ ಓನ್ಲಿ. ಇಲ್ಲಿ ನೋಡ್ರಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ದಿಸ್ ಇಸ್ ಟಾಪ್ 2. ಎಷ್ಟಿದೆಪ್ಪ? ಟಾಪ್ 2 ದಲ್ಲಿ ಇದೆ C414, ರೈಟ್? ನೆಕ್ಸ್ಟ್ ಬರೋದು BMS IT. ಇದು ಬರೋದು ಯಾವ್ದಪ್ಪಿ?
ಇದು 3 4 5 6 7 8 ಇದು 8ನೇ ಕಾಲೇಜ್ ಟಾಪ್ 8 ಅಲ್ಲಿ ಇದೆ ರೈಟ್ ಅಕಾರ್ಡಿಂಗ್ ಟು PGCET ಕಟ್ ಆಫ್ ಅಗೇನ್ ಸೊ C415 ಇದೆ ಇಟ್ ಇಸ್ ಟಾಪ್ 8th ಕಾಲೇಜ್ ಇನ್ ಅಕಾರ್ಡಿಂಗ್ ಟು PGCET ಕಟ್ ಆಫ್ ಇಲ್ಲಿ ನೋಡ್ರಿ GM ಕ್ಯಾಟಗರಿ 724 ಇದೆ ಇಟ್ಸ್ ಅ ಗುಡ್ ಕಾಲೇಜ್ BMS ಕಾಲೇಜ್ 1G ಕ್ಯಾಟಗರಿ 1180 28890 2B 1244 3A ಬಂದ್ಬಿಟ್ಟು 970 ಅಲ್ಲ ಹಾ ಯಾವ್ದಪ್ಪಿ ನಾನು ಹೇಳ್ತಿರೋದು 3A ಬಂದ್ಬಿಟ್ಟು 973 3B 845 ನಾನ್ ಕರ್ನಾಟಕ ಸೆಕೆಂಡ್ ರೌಂಡ್ ಅಲ್ಲಿ ನೋಡಬೇಕು SCG 4062 STG 2111 ರೈಟ್ BMS ಟಾಪ್ 8 ಅಲ್ಲಿದೆ ಅಕಾರ್ಡಿಂಗ್ ಟು ಕಟ್ ಆಫ್ ಅಗೇನ್ ಸೊ ನೆಕ್ಸ್ಟ್ ಟು 9th ಬಂದ್ಬಿಟ್ಟು RNSIT ರೈಟ್ ತುಂಬಾ ಜನ ನೋಡಿ RNSIT ಅಲ್ಲಿ ಎರಡಿದೆ RNS ಫಸ್ಟ್ ಗ್ರೇಡ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಮರ್ಸ್ ಕಾಲೇಜ್ RNS ಫಸ್ಟ್ ಗ್ರೇಡ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಬೇರೆ RNSIT ಬೇರೆ ಎರಡು ಕಾಲೇಜ್ ಬೇರೆ ಬೇರೆ ರೈಟ್ ಸೊ GM ನೋಡ್ರಿ 911 ಇದೆ 1G ಅದೇ ರೀತಿ 1376 2A 1250 2B 1506 3A 980 3B 1089 ನಾನ್ ಕರ್ನಾಟಕ ನೋಡ್ರಿ ನಾನ್ ಕರ್ನಾಟಕ ಸೀಟ್ ಸಿಕ್ಕಿದೆ ಲಾಸ್ಟ್ ಇಯರ್ ಅಂದ್ರೆ ಏನಾಗುತ್ತೆ ನಾನ್ ಕರ್ನಾಟಕ ಯೂಶುವಲ್ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಹೇಳ್ಬಿಡ್ರಿ ಅಂದ್ರೆ ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಅಲ್ಲಿ ಸಿಗೋದು ತುಂಬಾ ಡೌಟ್ ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ಯಾರು ಸೀಟ್ ಗಳನ್ನ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ ಹೆಚ್ಚಿಗೆ ಸೀಟ್ಗಳು ಉಳ್ಕೊಂಡ್ಬಿಟ್ರೆ ಅವಾಗ ಸೆಕೆಂಡ್ ರೌಂಡ್ ಅಲ್ಲಿ ನಾನ್ ಕರ್ನಾಟಕದವ್ರಿಗೆ ಸೀಟ್ ಗಳನ್ನ ಕೊಡ್ತಾರೆ ಬಟ್ ನಾನ್ ಕರ್ನಾಟಕ ಎಕ್ಸಾಮ್ ಸ್ಟೂಡೆಂಟ್ಸ್ ಯಾರು ಎಕ್ಸಾಮ್ ಬರೀತಾರೆ ಯು ನಾಟ್ ಹ್ಯಾವ್ ಟು ಸೀಟ್ ಸಿಕ್ಕೇ ಸಿಗುತ್ತೆ ಅಂದ್ರೆ PGCET ಎಕ್ಸಾಮ್ ಯಾರು ಬರೀತಾರಲ್ಲ ಎಲ್ಲರಿಗೂ ಸೀಟ್ ಸಿಗುತ್ತೆ ಬಿಕಾಸ್ ಪ್ರತಿ ವರ್ಷ ಸೀಟ್ಗಳು ಉಳ್ಕೊಳ್ತಾ ಇದಾವೆ MBA MCA ಕಾಲೇಜಲ್ಲಿ ಸೀಟ್ಗಳು ಉಳ್ಕೊಳ್ತಾ ಇದಾವೆ ನಾನ್ ಕನ್ನಡದಲ್ಲಿ ಕೊಡ್ತಾರೆ ಯು ಮೇ ನಾಟ್ ಗೆಟ್ ದ ಕಾಲೇಜ್ ಇನ್ ಫಸ್ಟ್ ರೌಂಡ್ ಬಟ್ ಸೆಕೆಂಡ್ ರೌಂಡ್ ಆಬ್ವಿಯಸ್ಲಿ ಸಿಗುತ್ತೆ ಡೋಂಟ್ ಹ್ಯಾವ್ ಅ ಪ್ಯಾನಿಕ್ ರೈಟ್ ಸೊ ನಾನ್ ಕರ್ನಾಟಕ 951 SC ಬಂದ್ಬಿಟ್ಟು 7195 ST ಬಂದ್ಬಿಟ್ಟು 9471 ಇಸ್ ದ ಕಟ್ ಆಫ್ ಫಾರ್ RNSIT ಕಾಲೇಜ್ ಟಾಪ್ 10 ಒಳಗಡೆ ಬರುತ್ತೆ ಲಾಸ್ಟ್ ಕಾಲೇಜ್ ಅಲ್ಲಿ ಸ್ಕೇಲ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹುಬ್ಳಿ ಅಗೇನ್ ಟಾಪ್ MBA ದಲ್ಲೂ ಟಾಪ್ 10 ಬಂದಿತ್ತು MCA ದಲ್ಲೂ ಟಾಪ್ 10 ಬಂದಿದೆ ಸೊ GM ಕ್ಯಾಟಗರಿ 2281 ಅಗೇನ್ ಅಲ್ಲಿ 2200 ಸಮಥಿಂಗ್ ಇತ್ತು ಇಲ್ಲೂ 2281 ಇದೆ ನೋಡ್ರಿ SC ಕ್ಯಾಟಗರಿಯಲ್ಲಿ 13032 ಇದೆ ST ಅವರಿಗೆ 11414 ಇದೆ ಅದೇ ರೀತಿ 1G 4290 2A 3442 2B 3236 3AG 5188 3BG 2866 ನಾನ್ ಕರ್ನಾಟಕ 4119 ಅದೇ ರೀತಿ SC ST ಕ್ಯಾಟಗರಿಗೆ ಸೆಪರೇಟ್ ಆಗಿದೆ ರೈಟ್ ಸೊ ದೀಸ್ ಆರ್ ದ ಟಾಪ್ ಕಾಲೇಜಸ್ ಇನ್ MBA ಅಂಡ್ MCA ಸೊ ನಾನು ಇವಾಗ ಇಲ್ಲಿವರೆಗೂ ನಿಮ್ಗೆ ಏನ್ ಹೇಳಿದ್ನಲ್ಲ ಟಾಪ್ ಕಾಲೇಜಸ್ ಪ್ಯೂರ್ಲಿ ಐ ಆಮ್ ಟೆಲಿಂಗ್ ಯು ಇಟ್ ಈಸ್ ಬೇಸ್ಡ್ ಆನ್ PGCET ಕಟ್ ಆಫ್ 2025 2025 PGCET ಕಟ್ ಆಫ್ ಮೇಲೆ ನಾನು ಹೇಳಿರೋದು ಐ ಆಮ್ ನಾಟ್ ಟಾಕಿಂಗ್ ಹಿಯರ್ ಆನ್ ದ ಬೇಸ್ ಆಫ್ ದ ಕ್ವಾಲಿಟಿ ದ ಪ್ಲೇಸ್ಮೆಂಟ್ಸ್ ನಥಿಂಗ್ ಬಟ್ ಟಾಪ್ 10 ಏನ್ ಕಾಲೇಜಸ್ ಇಲ್ಲಿವರೆಗೂ ನಾನು ಹೇಳಿದ್ನಲ್ಲ ಈ ಎಲ್ಲಾ ಕಾಲೇಜಲ್ಲೂ ನನ್ನ ಸ್ಟೂಡೆಂಟ್ಸ್ ಹಳೆ ಸ್ಟೂಡೆಂಟ್ಸ್ ಇರೋ ಪ್ರಕಾರ ಅವ್ರು ಹೇಳೋ ಪ್ರಕಾರ ಪ್ಲೇಸ್ಮೆಂಟ್ಸ್ ಆರ್ ಗುಡ್ ಚೆನ್ನಾಗಿದೆ ನಾನ್ ಹೇಳೋದೇನಪ್ಪ ಇವಾಗ ಏನ್ ಪ್ರಿಪೇರ್ ಮಾಡ್ತೀರಾ PGCETಗೆ ಕೆಲವೊಬ್ರು ಬರ್ತಾರೆ ಸ್ಟೂಡೆಂಟ್ಸ್ ಬಂದು MBA MC ಏನ್ ಮಾಡ್ತೀಯೋ ವೇಸ್ಟ್ ಆಫ್ ಟೈಮ್ ವೇಸ್ಟ್ ಆಫ್ ಮನಿ ಅಂತ ಹೇಳ್ತಾರೆ ಬಟ್ ಡೋಂಟ್ ಬಿಲೀವ್ ದಿಸ್ ಗೈಸ್ ಅದನ್ನ ನಂಬೇಡ ಯಾಕೆ ನಂಬರ್ದು ಅಂತ ಹೇಳ್ತೀನಿ ವಾಟ್ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ I feel sad for them but the thing is if you are going to study hard for PGCET if you are able to get a good college under MBA and MCA PGCET if you are going to work hard on your skills definitely ಹೇಳ್ತಿದೀನಿ ಒಳ್ಳೆ ಕಾಲೇಜ್ ಸಿಗುತ್ತೆ ಒಳ್ಳೆ ಪ್ಲೇಸ್ಮೆಂಟ್ ಆಗುತ್ತೆ ಬಟ್ ಒಳ್ಳೆ ಕಾಲೇಜ್ ಹೋಗ್ತೀನಿ ನಾನು ವರ್ಕೇ ಮಾಡಲ್ಲ ಸರ್ ಒಳ್ಳೆ ಕಾಲೇಜ್ ಹೋಗ್ತೀನಿ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳಲ್ಲ ಒಳ್ಳೆ ಕಾಲೇಜ್ ಹೋಗಿದ್ದೀನಿ ಸರ್ ಬಿಡ್ರಿ ಪ್ಲೇಸ್ಮೆಂಟ್ ಆಗುತ್ತೆ ಆಗಲ್ಲ ಐ ಆಮ್ ಟೆಲಿಂಗ್ ಯು ಒಳ್ಳೆ ಕಾಲೇಜ್ ಹೋಗ್ಬೇಕು ಅಂದ್ರೆ ಇವಾಗ ವರ್ಕ್ ಮಾಡಬೇಕು ಒಳ್ಳೆ ಕಾಲೇಜ್ ಹೋದ್ಮೇಲೆ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಬೇಕು ಹಂಗ್ ಮಾಡಿದ್ರೆ ಡೆಫಿನೆಟ್ಲಿ ಹೇಳ್ತೀನಿ 20 ಲಕ್ಷ 15 ಲಕ್ಷ ಪ್ಯಾಕೇಜ್ ಹೇಳ್ತೀನಲ್ಲ ಆರಾಮಾಗಿ ಸಿಗುತ್ತೆ ಬಟ್ ಇವಾಗಿಂದಾನೇ ಪ್ರಿಪರೇಷನ್ ಮಾಡ್ರಿ ಸುಮ್ನೆ BCom ಮುಗಿಯಕ್ ಬಂತು 5th ಸೆಮಿಸ್ಟರ್ ಇದೀನಿ ಆಯ್ತು 5th ಸೆಮಿಸ್ಟರ್ ವರೆಗೂ ಮಜಾ ಮಾಡಿದ್ರೆ ಇವಾಗ ವೆರಿ ಗುಡ್ ಸೂಪರ್ ಫ್ಯಾಂಟಾಸ್ಟಿಕ್ ಆಲ್ ದ ಬೆಸ್ಟ್ ಮಸ್ತ್ ಮಾಡಿದ್ರ ಮಜಾ ಮಾಡಿದ್ರೆ ಮಾಡಿ ಸಮಸ್ಯೆ ಇಲ್ಲ ಇವಾಗ್ಲೂ ಮಾಡ್ರಿ ಬಟ್ ನಾವ್ ಇಟ್ ಇಸ್ ದ ಟೈಮ್ ಟು ಗೆಟ್ ಸೀರಿಯಸ್ ಬಿಕಾಸ್ PGCET ಎಕ್ಸಾಮ್ ಡೇಟ್ ಬಂದಿದೆ ಇನ್ನೂ ವೇಟ್ ಮಾಡ್ಬೇಡ್ರಿ ಬಿಕಾಸ್ ಯು ವಾಂಟ್ ಟು ಲೂಸ್ ಸಮಥಿಂಗ್ ಅದೇ ಹೇಳ್ತಾರಲ್ಲ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಲಾಸ್ಟ್ 15 ದಿವಸ ಬರ್ತಾ ಸ್ಟೂಡೆಂಟ್ ಸರ್ ನಾನು ಏನು ಓದಿಲ್ಲ ಸರ್ ನನಗೆ ಇಂಪಾರ್ಟೆಂಟ್ ಹೇಳ್ಬಿಡಿ ಸರ್ ಎಕ್ಸಾಮ್ ಅಲ್ಲಿ ಅದೇ ಬರಬೇಕಂತ ನಮ್ ಬ್ರಹ್ಮನ ಅಥವಾ ಮಯಾಂಕ್ ಸರ್ ವಿಷ್ಣುನ ಇನ್ನೊಬ್ರು ಮಹೇಶ್ವರನ ಆಗಲ್ಲ ಅದು ಯಾಕಾಗಲ್ಲ ಬಿಕಾಸ್ ಇಟ್ಸ್ ಅ ಕಾಂಪಿಟೇಟಿವ್ ಎಕ್ಸಾಮ್ ಅಟ್ ದ ಎಂಡ್ ಆಫ್ ದ ಡೇ ಸೊ ನಾವ್ ಹೇಳೋದು ಆಬ್ವಿಯಸ್ಲಿ ಬ್ಯಾಚ್ ಕೋರ್ಸ್ ಏನ್ ಹೇಳ್ತೀವಿ ಬಂದೇ ಬರುತ್ತೆ ಬಟ್ ಇಟ್ ರಿಕ್ವೈರ್ಸ್ ಸಮ್ ಟೈಮ್ ಎಷ್ಟು ಬೇಕು ಇವಾಗ 4 ತಿಂಗಳಿದೆ ಸೊ ಇವಾಗಿಂದ ಇಫ್ ಯು ಗೋಟ್ ಪ್ರಿಪೇರ್ ಪ್ರಾಪರ್ಲಿ ಒಳ್ಳೆ ರೀತಿಯ ಪ್ರಿಪರೇಷನ್ ಮಾಡಿದ್ರೆ ಕ್ಲಾಸಸ್ ಸರಿಯಾಗಿ ಕೇಳಿ ಮಾಕ್ ಟೆಸ್ಟ್ ಗಳು ಸರಿಯಾಗಿ ಅಟೆಂಡ್ ಮಾಡಿ ಮೆಟೀರಿಯಲ್ ನ ಕರೆಕ್ಟ್ ಆಗಿ ಓದಿದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಹೇಳ್ತೀನಿ ಒಳ್ಳೆ ರ್ಯಾಂಕಿಂಗ್ ಬಂದೇ ಬರುತ್ತೆ ಟಾಪ್ 100 ಪಕ್ಕ ನಾವು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತೀವಿ 100% ಬಿಕಾಸ್ ನಮ್ಮ ರಿಸಲ್ಟ್ಸ್ ಹೇಳ್ತವೆ ಲಾಸ್ಟ್ ಇಯರ್ 2024 2025 ರಿಸಲ್ಟ್ ನೋಡ್ರಿ ವಿಲ್ ಗೆಟ್ ಟು ನೋ ದಿಸ್ ರೈಟ್ ಅದಕ್ಕೋಸ್ಕರ ಏನ್ ಮಾಡಬೇಕು ಯು ಹ್ಯಾವ್ ಟು ಡೌನ್ಲೋಡ್ ಧ್ರುವಿಕ ಅಕಾಡೆಮಿ ಅಪ್ಲಿಕೇಶನ್ ಅಂಡ್ ಜೊತೆಗೆ ಬ್ಯಾಚ್ ಕೋರ್ಸ್ ಗೆ ಜಾಯಿನ್ ಆಗ್ರಿ ಬ್ಯಾಚ್ ಕೋರ್ಸ್ ಗೆ ಜಾಯಿನ್ ಎಲ್ಲ ಫೀಚರ್ಸ್ ನಿಮ್ಗೆ ಸಿಗುತ್ತೆ ಅಂಡ್ ವೆರಿ ಅಫೋರ್ಡೆಬಲ್ ಪ್ರೈಸ್ ಇಟ್ ಇಸ್ ನಾಟ್ ದಟ್ ಕಾಸ್ಟ್ಲಿ ದಟ್ ಐ ಆಮ್ ನಾಟ್ ಆಸ್ಕಿಂಗ್ ಯು ಇಷ್ಟು ಪ್ರೈಸ್ ಅಷ್ಟು ಪ್ರೈಸ್ ನೋ
ಇನ್ ಎಂಟೈರ್ ಕರ್ನಾಟಕ. ಸೊ ವಿ ಹ್ಯಾವ್ ಸ್ಟಡಿಡ್ ಯಾವ ಇನ್ಸ್ಟಿಟ್ಯೂಟ್ ಎಷ್ಟೆಷ್ಟು ಇನ್ಸ್ಟಿಟ್ಯೂಟ್ ಅಲ್ಲಿ ಏನೇನು ಫೀಸ್ ಇದೆ, ನಾವ್ ಹೆಂಗ್ ಆಫರ್ ಡಿಬಿಟ್ ಎಲ್ಲ ಕೊಡ್ಬೇಕಾಗುತ್ತೆ ಸ್ಟೂಡೆಂಟ್ಸ್ಗೆ, ಅವ್ರ ಪ್ರಾಬ್ಲಮ್ಸ್ ಏನೇನೋ ಇದೆಲ್ಲ ನೋಡಿರ್ತೀವಿ. ನೋಡ್ಬಿಟ್ಟು ಒಂದು ಪ್ರೈಸ್ ನ ಫಿಕ್ಸ್ ಮಾಡಿರ್ತೀವಿ. ಸೊ ಆಬ್ವಿಯಸ್ಲಿ ಇಡೀ ಎಂಟೈರ್ ಕರ್ನಾಟಕದಲ್ಲಿ PGCET MBA ಆಗಿರ್ಲಿ MC ಆಗಿರ್ಲಿ ಈ ಪ್ರೈಸ್ ಅಲ್ಲಿ, ಯಾವ ಪ್ರೈಸ್ ಅಲ್ಲಪ್ಪ ತೋರಿಸಿ ಸರ್, ಯಾವ ಪ್ರೈಸ್ ಇದೆ ನೋಡ್ರಿ. ಸೊ 3029 is the MBA fees, 3529 rupees the MCA fees. ಯಾಕೆ ಸರ್ ಅದು? ಸೊ ಬಿಕಾಸ್ MCA ದಲ್ಲಿ 6 ಸಬ್ಜೆಕ್ಟ್ ಬರುತ್ತೆ. ಸೊ MBA ದಲ್ಲಿ ಎಷ್ಟು ಬರುತ್ತೆ? MBA ದಲ್ಲಿ 5 ಸಬ್ಜೆಕ್ಟ್ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್. ಅದಕ್ಕೋಸ್ಕರ 500 rupees ಎಕ್ಸ್ಟ್ರಾ ಮಾಡಿದ್ವಿ. ಬಟ್ ಆ 500 rupees ಅಲ್ಲಿ ಇದೆಲ್ಲ ಸಿಗುತ್ತಲ್ಲ ನಿಮ್ಗೆ, ಯು ವಿಲ್ ಬಿ ಗೆಟಿಂಗ್ ಎವ್ರಿಥಿಂಗ್. ಅಂಡ್ ನಾನು ಇಲ್ಲಿ ಪ್ರಾಮಿಸ್ ಮಾಡ್ತೀನಿ, ಯು ವಿಲ್ ಬಿ ಗೆಟಿಂಗ್ ಟಾಪ್ ಕಂಟೆಂಟ್. ಬಿಕಾಸ್ ನಮ್ಮ ಎಜುಕೇಟರ್ಸ್ ಮೇಲೆ ನನಗೆ 100% ನಂಬಿಕೆ ಇದೆ. ಗಿರಿಧರ್ ಸರ್ ಆಗಿರ್ಲಿ, ಮಯಾಂಕ್ ಸರ್ ಆಗಿರ್ಲಿ, ದಿಲೀಪ್ ಸರ್ ಆಗಿರ್ಲಿ, ಪ್ರವೀಣ್ ಸರ್ ಆಗಿರ್ಲಿ, ಅಕ್ಷಯ್ ಸರ್ ಆಗಿರ್ಲಿ, ನನ್ನ ಮೇಲೆ ನಂಗೆ ನಂಬಿಕೆ ಇದೆ, ರೈಟ್. ಸೊ ನಾವೆಲ್ಲರೂ ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತ ರೆಡಿ ಆಗಿದ್ದೀವಿ, ಆಲ್ರೆಡಿ ರೆಡಿಯಾಗಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇನ್ನೂ ಕೂಡ ಒಳ್ಳೆ ಕ್ವಾಲಿಟಿ ಯಾವಾಗ ಪ್ರತಿದಿನ ಅದ್ರ ಮೇಲೆ ವರ್ಕ್ ಮಾಡ್ತಿರ್ತೀವಿ. ಹಾಗಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಇಂದ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಏನೋ ಡೌಟ್ಸ್ ಇದೆ, ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಆನ್ ದಿಸ್ ನಂಬರ್ 6361949484. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಯು ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಬ್ಯಾಚ್ ಕೋರ್ಸ್, ರೈಟ್. ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದ ಸೆಷನ್. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಫ್ರೆಂಡ್ ಜೊತೆಗೆಲ್ಲ ಯಾರು PGCET ಪ್ರಿಪೇರ್ ಆಗ್ತಾರೆ. ಅಂಡ್ ಅಂಟಿಲ್ ಎಕ್ಸಾಮ್ ಬರೋವರೆಗೂ ಚಾನಲ್ ನೋಡ್ತಾ ಇರಿ. ವೆರಿ ವೆರಿ ಇನ್ಫಾರ್ಮೇಶನ್ ಇದು ನೋಡ್ರಿ, ಈ ಒಂದು ವಿಡಿಯೋ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ ಅಂದ್ರೆ ವೆನ್ ಯು ವಿಲ್ ಗೆಟ್ ದ ರಿಸಲ್ಟ್, ನಿಮ್ಗೆ ಒಂದು ಅರ್ಥ ಆಗುತ್ತೆ, ರೈಟ್. ಅದಕ್ಕೋಸ್ಕರ ನಿಮ್ಗೆ ಧ್ರುವಿಕಾ ಹೇಳಿದಾಗಲೇ ನಿಮ್ಗೆ ಯಾವ ಟೈಮಲ್ಲಿ ಏನು ಬೇಕು ಅವಾಗ ಧ್ರುವಿಕಾ ಬಂದು ಅದನ್ನ ಕೊಡುತ್ತೆ ನಿಮಗೆ. ಡೋಂಟ್ ವರಿ ಅಬೌಟ್ ದಟ್, ರೈಟ್. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್, ಗಾಡ್ ಬ್ಲೆಸ್ ಯು, ಬಾಯ್.